ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ಕುರಿತು ಹಲವಾರು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಭಾರತದ ಸಂವಿಧಾನದ ಒಂದು ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೇಳಿ ಮಾತಾಡ್ತೀವಿ. ಅದ್ರ ಬಗ್ಗೆ ನಾವು ಅರ್ಧ ಭಾಗವನ್ನು ಕಂಪ್ಲೀಟ್ ಮಾಡಿದ್ವಿ. ಜೊತೆಗೆ ನಿನ್ನೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ UPSC ಕ್ವಶನ್ ಪೇಪರನ್ನು ಸರ್ಚ್ ಮಾಡಿದಾಗ 44ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1978ನಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಏನಾಗಿತ್ತಲ್ರಿ, ಇದು ಆಸ್ತಿ ಹಕ್ಕು, ಈ ಫಂಡಮೆಂಟಲ್ ರೈಟ್ಸ್ನಲ್ಲಿ ಇರ್ತಕ್ಕಂತಹ ಆಸ್ತಿ ಹಕ್ಕನ್ನು ರಿಮೂವ್ ಮಾಡಲಾಯಿತು, ಪ್ರಾಪರ್ಟಿ ರೈಟನ್ನು ರಿಮೂವ್ ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೂ ಒಂದು 2-3 ಪಾಯಿಂಟ್ಗಳನ್ನು ನಾನು ಕ್ವಶನ್ಸ್ ರೈಸ್ ಆಗಿತ್ತು ಇದು UPSCಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಏನಂತೇಳಿದ್ರಿ ಇಲ್ಲಿ ಲೋಕಸಭೆ, ಓಕೆ, ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ವಿಧಾನಸಭೆಗಳ ಸದಸ್ಯರ ಒಂದು ಅಧಿಕಾರಾವಧಿ ಇತ್ತಲ್ಲ, ಆ್ಯಕ್ಚುಲಿ ಅದು 6 ಇಯರ್ಸ್ ಇತ್ತು. 6 ಇಯರ್ಸ್ ಇರ್ತಕ್ಕಂಥದ್ದನ್ನು 5 ಇಯರ್ಸ್ ಮಾಡಲಾಯಿತು. 5 ಇಯರ್ಸ್ ಮಾಡಲಾಯಿತು ಅಂದರೆ ಅಧಿಕಾರಾವಧಿಯನ್ನು ಕಡಿಮೆ ಮಾಡಲಾಯಿತು. ಯಾವ ತಿದ್ದುಪಡಿ ಮುಖಾಂತರ? 44ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1978. ಓಕೆ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, UPSCಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನೆನ್ಪಿಟ್ಕೊಡ್ರಿ. ಓಕೆ, ಇನ್ನು 2ನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ನಾನು ಈಗಾಗಲೇ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಹೇಳಬೇಕಾದ್ರೆ ಕೆಲವೊಂದಿಷ್ಟು ಪುನಿಟಿವ್ ಡಿಡಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಡಿಡಕ್ಷನ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇಲ್ಲಿ ಪ್ರಿವೆಂಟಿವ್ ಡಿಡಕ್ಷನ್ ಅಂತ ಹೇಳಿದ್ರೆ, ಇಲ್ಲಿ ಪ್ರಿವೆಂಟಿವ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಒಂದು ಅರ್ಥ ಮಾಡ್ಕೊಡ್ರಿ, ಇದಕ್ಕೆ ನಾವು ಕನ್ನಡದಲ್ಲಿ ಮುನ್ನೆಚ್ಚರಿಕೆ ಬಂಧನ ಅಂತೇಳಿ ಕರಿತೀವಿ. ಓಕೆ, ಮುನ್ನೆಚ್ಚರಿಕೆ ಬಂಧನ ಅಂತ ಹೇಳಿದ್ರೆ ನಾ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀನಿ. ಇಲ್ಲಿ ಮುನ್ನೆಚ್ಚರಿಕೆ ಬಂಧನ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ತಕ್ಷಣ ಅವನನ್ನು 24 ಗಂಟೆಗಳಲ್ಲಿ ನಾವೇನು ಎಲ್ಲಿ ಹಾಜರುಪಡಿಸ್ಬೇಕು? ಒಂದು ಕೋರ್ಟಿಗೆ ಹಾಜರುಪಡಿಸ್ಬೇಕು. ಆದರೆ ಈ ಪ್ರಿವೆಂಟಿವ್ ಡಿಡಕ್ಷನ್ ಏನಾದರೂ, ಈ ಒಂದು ಪ್ರಿವೆಂಟಿವ್ ಡಿಡಕ್ಷನ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ ಆತನನ್ನು 3 ತಿಂಗಳವರೆಗೂ ಬಂಧನದಲ್ಲಿ ಇಟ್ಕೊಳ್ಬೇಕಾಗಿತ್ತು 3 ಮಂತ್ಸ್ವರೆಗೂ. ಆದರೆ ಈ ಒಂದು 44ನೇ ತಿದ್ದುಪಡಿ 1978ರ ಒಂದು 1978-44ನೇ ತಿದ್ದುಪಡಿ ಪ್ರಕಾರವಾಗಿ ಇದೇನಾಗುತ್ತೆ, 3 ಮಂತ್ಸ್ ಇದ್ದಿದ್ದನ್ನು 2 ಮಂತ್ಸ್ ಮಾಡ್ತಾರೆ. 2 ಮಂತ್ಸ್ ಮಾಡ್ತಾರೆ. ಯಾಕೆ 2 ಮಂತ್ಸ್ ಒನ್ ಮಂತ್ ಇದನ್ನು 1 ಮಂತ್ ಕಡಿಮೆ ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ. ಹಾಗಾದರೆ ಏನು ಸರ್ ಪ್ರಿವೆಂಟಿವ್ ಡಿಡಕ್ಷನ್ ಅಂತ ಹೇಳಿದರೆ? ಏನಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಭಯೋತ್ಪಾದನೆಯಲ್ಲಿ ತೊಡಗಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ರಾಷ್ಟ್ರಕ್ಕೆ ಐಕ್ಯತೆಗೆ ಧಕ್ಕೆ ತರಲಿಕ್ಕೆ ಏನಾದರೂ ಕೆಲಸಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಓಕೆ, ಯಾವುದೋ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿದರೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿದರೆ, ಸಂಜಯ್ ದತ್ತನ್ನು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿದ್ದಕ್ಕೆ ಅವನನ್ನು ಬಂಧಿಸಿದ್ದು. ಅದೇ ರೀತಿಯಾಗಿ ಉಪ ಅಂತಕ್ಕಂಥ ಕಾಯ್ದೆ ನೋಡ್ಬೋದು. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಂದಿರತಕ್ಕಂಥ ಕಾಯ್ದೆ ರೀ. ಉಪ ಅಂತಕ್ಕಂಥ ಕಾಯ್ದೆ, ಮೀಸಾ ಅಂತಕ್ಕಂಥ ಕಾಯ್ದೆ, ಓಕೆ, ಮೀಸಾ ಅಂತಕ್ಕಂಥ ಕಾಯ್ದೆ, ಓಕೆ, ಗೂಂಡಾ ಕಾಯ್ದೆ, ಇವೆಲ್ಲ ಕಾಯ್ದೆಗಳನ್ನ ತರಲಿಕ್ಕೆ ಕಾರಣಗಳು ಏನಂತ ಹೇಳಿದ್ರೆ, ಅವರನ್ನು ಸಹಿತ 24 ಗಂಟೆಗಳಲ್ಲಿ ನಾವು ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥ ವ್ಯವಸ್ಥೆ ಆಗಿಬಿಟ್ಟಿದ್ರೆ ಅದೆಲ್ಲೋ ಒಂದು ಕಡೆ ಲೋಪ ಆಗ್ತಾ ಇತ್ತು. ಆ ಉದ್ದೇಶಕ್ಕೋಸ್ಕರ ಸಂಸತ್ತು ಏನು ನಿರ್ಧಾರ ಮಾಡ್ತಾ ಅಂತ ಹೇಳಿದ್ರೆ, ಇಲ್ಲಿ ಪ್ರಿವೆಂಟಿವ್ ಡಿಡಕ್ಷನ್ ಅಂತಕ್ಕಂಥ ಕಾಯ್ದೆ ಕಾನೂನುಗಳನ್ನು ತರುವುದರ ಮೂಲಕವಾಗಿ ಯಾವ ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೆ ಮೋಸ, ವಂಚನೆ, ಭಯೋತ್ಪಾದನೆ, ಟೆರರಿಸಮು, ಈ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನಲ್ಲಿ ಯಾವ ಒಬ್ಬ ವ್ಯಕ್ತಿ ತೊಡಗ್ತಾನಲ್ಲ ಅವನನ್ನು ಹೆಡೆಮುರಿ ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಬಟ್ ಅದು 3 ಮಂತ್ಸ್ ಇತ್ತು, ಅದನ್ನು 2 ಮಂತ್ಸ್ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಡ್ರಿ. ಓಕೆ, ಇನ್ನು 2 ಆಯಿತು. ಇದು ಕ್ಲಿಯರ್ ಆಯ್ತಾ ಅಂತೇಳಿ ಭಾವಿಸ್ತೇನೆ ನಾನು. ಇನ್ನು 3ನೇದು ಬಂದ್ಬಿಟ್ಟು ಇಲ್ಲಿ ನೋಡ್ರಿ, 20 ಮತ್ತು 21ನೇ ವಿಧಿ ಬಗ್ಗೆ ಹೇಳ್ಬೇಕು ನಿಮಗೆ ನಾನು. ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 20 ಮತ್ತು 21ನೇ ವಿಧಿಗಳು ರದ್ದಾಗುವುದಿಲ್ಲ. ಜೀವಿಸುವ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳು ಒಂದು ವೇಳೆ ಎಮರ್ಜೆನ್ಸಿ ಸಿಚುವೇಶನ್ ಹೇರಿದ್ರಪ್ಪ, ರಾಷ್ಟ್ರಪತಿ ಎಮರ್ಜೆನ್ಸಿ ಸಿಚುವೇಶನನ್ನು ಹೇರಿದ್ರು, ಆ ಎಮರ್ಜೆನ್ಸಿಯನ್ನು ಹೇರಿದಂಥ ಸಂದರ್ಭದಲ್ಲಿ ಈ ವಿಧಿಗಳು ರದ್ದಾಗುವುದಿಲ್ಲ. ಓಕೆ, 20 ಮತ್ತು 21ನೇ ವಿಧಿಗಳು ರದ್ದಾಗುವುದಿಲ್ಲ, ಇವು ಚಾಲ್ತಿಯಲ್ಲಿರ್ತವೆ, ನೆನ್ಪಿಟ್ಕೊಡ್ರಿ. ಓಕೆ, ಆಂತರಿಕ ದಂಗೆಯ ಬದಲಾಗಿ ಇಲ್ಲಿ ಸಶಸ್ತ್ರ ದಂಗೆ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ. ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನಿಮಗೋಸ್ಕರ ನಾನು ಇದನ್ನು ಏನು ಮಾಡಿದ್ದೀನಿ, ನಿನ್ನೆ ಓದಬೇಕಾದ್ರೆ ಇವೆಲ್ಲ ಕ್ವಶನ್ಸ್ ಆಗಿದ್ದು, UPSCಯಲ್ಲಿ ಕ್ವಶನ್ಸ್ ರೈಸ್ ಆಗಿತ್ತು, ಅದಕ್ಕೆ ಇವೆಲ್ಲವುಗಳನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ಯಾಕಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಅದ. ಆ ಉದ್ದೇಶಕ್ಕೋಸ್ಕರ ಈಗಾಗಲೇ ಹಲವಾರು ಬಾರಿ ಇವುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಹಾಗಾದ್ರೆ ನಾನು ಮುಂದೆ ಹೋಗ್ತೇನೆ. ಓಕೆ, ಇಲ್ಲಿ ನೋಡ್ರಿ, 52 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1985. ನಾನು ಈಗಾಗಲೇ
ಈ ಒಂದು 1985-52ನೇ ತಿದ್ದುಪಡಿ ಪ್ರಕಾರ ನಾ ಈಗಾಗಲೇ ಮಾತಾಡಿದೆ, ಸಾಕಷ್ಟು ವಿಚಾರಗಳನ್ನು ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ಹೇಳ್ಕೊಟ್ಟೆ ನಾನು. ಓಕೆ, ಯಾವ ರೀತಿ ನಮ್ಮ ದೇಶದ ವ್ಯವಸ್ಥೆ ಇತ್ತು, ಹೆಂಗೆ ಪಕ್ಷಾಂತರ ಯಾವ ರೀತಿ ಬೆಳೆದು ಬಂತು, ಪಕ್ಷಾಂತರ ಅಂದರೆ ಏನು. ಆದರೆ ಇಲ್ಲಿ ಇನ್ನೂ ಒಂದು ಏನು ಹೇಳ್ಕೊಡ್ಬೇಕಂತ ಹೇಳಿದ್ರೆ, ಪಕ್ಷಾಂತರದ ಒಂದು ಅಧಿನಿಯಮದ ಪ್ರಕಾರ ಏನೆಲ್ಲ ಅಂಶಗಳು ಬರ್ತವೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಒಬ್ಬ ವ್ಯಕ್ತಿ ಏನಂತ ಹೇಳಿದ್ರೆ, ಓಕೆ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋದ್ರೆ ಅದೇನಾಗುತ್ತೆ, ಪಕ್ಷಾಂತರ ಆಗುತ್ತೆ. ಅದು ಪಕ್ಷಾಂತರ ಆಗುತ್ತೆ. ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ, ಓಕೆ, ಅದು ಪಕ್ಷಾಂತರ ಆಗುತ್ತೆ. ಜೊತೆಗೆ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ವಿಪ್ ಅಂತಕ್ಕಂಥದ್ದು, ಒಬ್ಬ ವ್ಯಕ್ತಿ ವಿಪ್ ಅನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಆಬ್ಲಿಗೇಟರಿ. ಓಕೆ, ಕಡ್ಡಾಯವಾಗಿ ಪಾಲಿಸುವುದು. ಸರ್, ವಿಪ್ ಅಂದ್ರೆ ಏನ್ರಿ? ಈ ವಿಪ್ ಬಗ್ಗೆ ಏನದ ಅಲ್ರಿ, ಇದು ಆ್ಯಕ್ಚುಲಿ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಂದ ವಿಪ್ ಅಂತಕ್ಕಂಥದ್ದನ್ನು ತೆಗೆದುಕೊಂಡಿದ್ದೇವೆ ನಾವು, ನೆನ್ಪಿಟ್ಕೊಡ್ರಿ. ಈ ವಿಪ್ ಬಗ್ಗೆ ನಾವು ಎಂತ ಹೇಳಿದ್ರೆ, ಇಂಡಿಯನ್ ಪಾಲಿಟಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇಲ್ಲ. ಕೇಳ್ಬೋದು ನಿಮಗೆ, ವಿಪ್ ಅಂತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಅಂತೇಳಿ ಕೇಳ್ಬೋದು. ಜೊತೆಗೆ ವಿಪ್ಪನ್ನು ಯಾವ ದೇಶದಿಂದ ನಾವು ತೆಗೆದುಕೊಂಡಿದ್ದೀವಿ ಅಂತೇಳಿ ಕೇಳ್ಬೋದು. ಅದು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ವಿಪ್ ಅಂದ್ರೆ ಏನ್ರಿ ಸರ್? ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ರಿ. ವಿಪ್ ಅಂತಕ್ಕಂಥದ್ದು ಇಲ್ಲಿ INC ಅಂದರೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಓಕೆ, NDA ಅಂದರೆ ಇಲ್ಲಿ ರೀಜನಲ್ ಪಾರ್ಟಿ ಯಾವ್ದಾದ್ರು ಆಗಿರ್ಬೋದು, ಪ್ರತಿಯೊಂದು ಪಾರ್ಟಿಯೂ ಸಹಿತ ತನ್ನದೇ ಆಗಿರ್ತಕ್ಕಂಥ ವಿಪ್ಪನ್ನು ಹೊಂದಿರ್ತದೆ. ವಿಪ್ ಅಂದ್ರೆ ಏನಂತ ಹೇಳಿದ್ರೆ, ಅದನ್ನ ನಿಯಮಗಳು ಅಂತೇಳಿ ಕರಿಬಹುದು, ಅದೊಂದು ರೂಲ್ ಅಂತೇಳಿ ಕರಿಬಹುದು, ನಿಯಮಗಳು ಅಂತೇಳಿ ಕರಿಬಹುದು, ಡೈರೆಕ್ಷನ್ ಅಂತೇಳಿ ಕರಿಬಹುದು. ಓಕೆ, ಪಕ್ಷ ಏನ್ ಮಾಡ್ತದ ಅಂತ ಹೇಳಿದ್ರೆ, ಪಕ್ಷದಲ್ಲಿರ್ತಕ್ಕಂತಹ ಮೆಂಬರ್ಸ್ಗಳಿಗೆ, ಸದಸ್ಯರಿಗೆ ಒಂದು ಡೈರೆಕ್ಷನ್ಸ್ಗಳನ್ನು ಕೊಡ್ತಾ ಇರ್ತದ, ರೂಲ್ ಅನ್ನ ಮಾಡ್ತಾ ಇರ್ತದ. ನೀ ಆ ರೂಲನ್ನು ಮುರಿದು ಅವತ್ತೇನೋ ವೋಟಿಂಗ್ ಇರ್ತದಪ್ಪ, ಓಕೆ, ವಿಧಾನಸಭೆಯಲ್ಲಾಗಿರ್ಬೋದು ಅಥವಾ ಲೋಕಸಭೆಯಲ್ಲಾಗಿರ್ಬೋದು, ವಿಪ್ ಅನ್ನು ಜಾರಿ ಮಾಡಿದಾಗ ಅವತ್ತು ವೋಟಿಂಗ್ ಇರ್ತದ. ನೀ ಅವತ್ತು ವೋಟಿಂಗಿಗೆ ಹಾಜರಾಗಲಿಲ್ಲ, ಬೇರೆ ಎಲ್ಲೋ ಬಿಜಿ ಕೆಲಸದ ಮೇಲೆ ಎಲ್ಲೇ ಹೋದೆ ಅಂತ ಹೇಳಿದ್ರೆ ಏನಾಗುತ್ತೆ ಅದು? ಆ ಸಂದರ್ಭದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ ನಿನ್ನ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗ್ತದ. ಆ ಉದ್ದೇಶಕ್ಕೋಸ್ಕರ ವಿಪ್ ಅನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. ಇನ್ನು ಎರಡಾಯ್ತು. ಇನ್ನು ಮೂರನೇದು ಬಂದ್ಬಿಟ್ಟು, ಈಗ ನಾಮಿನೇಟೆಡ್ ಯಾರ್ದಾರೆ ನಮ್ಮಲ್ಲಿ? ನಾಮಕರಣಗೊಂಡ ಸದಸ್ಯರು. ನಾಮಕರಣಗೊಂಡ ಸದಸ್ಯರು ಯಾರಾದ್ರೂ ನಮ್ಮಲ್ಲಿ ಇಲ್ಲಿ ರಾಜ್ಯಸಭೆಯಲ್ಲಿ ಕಾಣ್ತೇವೆ ನಾವು. ರಾಜ್ಯಸಭೆಯಲ್ಲಿ ಇಲ್ಲಿ ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ವಿಧಾನ ಪರಿಷತ್ನಲ್ಲಿ ಅಲ್ಲಿಯೂ ಕೂಡ ನಾವು ಕಾಣ್ತೇವೆ. ಹಾಗಾದ್ರೆ ಇಲ್ಲಿ ನಾಮಿನೇಟೆಡ್ ಏನದಾರಲ್ಲ ಜನ, ನಾಮಕರಣಗೊಂಡ ಜನ ಮೆಂಬರ್ಸ್ಗಳು, ಇವರು ಒಂದು ವೇಳೆ ಆಯ್ಕೆಯಾಗಿ 6 ತಿಂಗಳ ಒಳಗಡೆ ಏನಾದರೂ ಆಯ್ಕೆಯಾಗಿ ಒಂದು ಪಕ್ಷಕ್ಕೆ ಸೇರಿದರೆ ನಡೀತದ, ಒಂದು ಪಾರ್ಟಿಗೆ ಸೇರಿದ್ರೆ ನಡೀತದ. 6 ತಿಂಗಳ ನಂತರ 6 ಮಂತ್ ಮೇಲ್ಗಡೆ ಏನಾದರೂ ಒಂದು ಪಾರ್ಟಿಗೆ ಸೇರಿದ್ರೆ, ಯಾವ್ದಾದ್ರು ಪಾರ್ಟಿಗೆ ಸೇರಿದ್ರೆ ಅದು ಪಕ್ಷಾಂತರ ನಿಯಮದ ಅದು ಏನಂತ ಹೇಳಿದ್ರೆ ಪಕ್ಷಾಂತರ ಒಂದು ಕಾನೂನಿಗೆ ಒಳಪಡ್ತದ. 6 ಮಂತ್ ವರೆಗೂ ಅಷ್ಟೇ ವ್ಯಾಲಿಡಿಟಿ ಕೊಟ್ಟಿರ್ತಾರೆ ಇವರಿಗೆ. ಓಕೆ, ನೆನ್ಪಿಟ್ಟುಕೊಡ್ರಿ. ಹಾಗಾದ್ರೆ ಇಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ರಿಗೆ ಇದು ಅನ್ವಯ ಆಗುವುದಿಲ್ಲ. ಒಂದು ಎಕ್ಸೆಪ್ಷನ್ಸ್ ಅದಾರೆ ಇಲ್ಲಿ. ಏನಂತ ಹೇಳಿದ್ರೆ, ಸ್ಪೀಕರ್ ಮತ್ತು ಚೇರ್ಮನ್ಗಳಿಗೆ, ಓಕೆ, ಚೇರ್ಮನ್ಗಳಿಗೆ ಇದು ಅನ್ವಯ ಆಗುವುದಿಲ್ಲ. ಓಕೆ, ಯಾಕೆ ಹೇಳ್ರಿ? ಇವರು ಪಕ್ಷಾತೀತವಾಗಿರ್ತಾರೆ, ಸ್ಪೀಕರ್ ಮತ್ತು ಚೇರ್ಮನ್ಗಳು. ಇವ್ರಿಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಕ್ಕಾಗೋದಿಲ್ಲ. ಓಕೆ, ಇವ್ರು ರಾಜೀನಾಮೆಯನ್ನು ಕೊಟ್ಟರು ಸಹಿತ ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಕ್ಕಾಗೋದಿಲ್ಲ. ಇದೊಂದು ಎಕ್ಸೆಪ್ಷನ್. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಬರ್ತಕ್ಕಂಥ ಅಂಶಗಳು, ಇವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗ್ತಾವೆ, ನೆನ್ಪಿಟ್ಕೊಡ್ರಿ. ಪ್ರಶ್ನೆ ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಜೊತೆಗೆ ಇದ್ರ ಬಗ್ಗೆ ನಿಮಗೆ ಮೇನ್ಸ್ನಲ್ಲಿ ಪ್ರಬಂಧ ಬರೆಯಿರಿ ಅಥವಾ ಇದ್ರ ಬಗ್ಗೆ ಅನಾಲಿಟಿಕಲ್ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಅದ. ಓಕೆ, ಹಾಗಾದರೆ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ. ನಾನಿವಾಗ ಮುಂದೆ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ರಿ, 61ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1989ರಲ್ಲಿ ಇಲ್ಲಿ ಏನಾಗುತ್ತೆ, 1989ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮತದಾನದ ವಯಸ್ಸು, ವೋಟಿಂಗ್ ಪವರ್, ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ವೋಟಿಂಗ್ ಪವರ್ ಅಂತಕ್ಕಂಥದ್ದು ಈ ಹಿಂದ್ಗಡೆ 21 ಇಯರ್ ಇತ್ತು. ಓಕೆ, ಅದನ್ನೇನು ಮಾಡಿದ್ರು ಅಂತ ಹೇಳಿದ್ರೆ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಿದ್ರು. ಇಷ್ಟ ಇದ್ರದ್ದು 18 ಇಯರ್ಸಕ್ಕೆ ಇಳಿಸಿದ್ರು. ಓಕೆ, 21 ಇದ್ದಿದ್ದನ್ನ 18 ವರ್ಷಕ್ಕೆ ಇಳಿಸಿದ್ರು. ಒಂದು ತಿಳ್ಕೊಡ್ರಿ, ಇದ್ರ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಯಾಕೆ ಕೇಳ್ತಾರೆ ಸರ್ ಅಂತ ಹೇಳಿದ್ರೆ, ವೋಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಒಂದು ಹಕ್ಕು. ಓಕೆ, ಹೀಗಿದ್ದಾಗ ಅದು ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಆ ವೋಟಿಂಗ್ ಪವರ್ 18 ವರ್ಷದ ಒಂದು ಅಂದರೆ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಲಾಯಿತು.
ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹೀಗಾಗಿ ಇದೇನಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಡ್ರಿ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 61ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1989. ಓಕೆ, ಹಾಗಾದ್ರೆ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದ್ರೆ ಮುಂದೆ ಬರ್ತಕ್ಕಂಥದ್ದು ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ. 69ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ದೆಹಲಿಗೆ ಸಂಬಂಧಪಟ್ಟಿದೆ. ದೆಹಲಿಗೆ ಸಂಬಂಧಪಟ್ಟಿದೆ. ಇದು ಯೂನಿಯನ್ ಟೆರಿಟರಿಯಲ್ಲಿ ದೆಹಲಿ ಅಂತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಹೊಂದಿದೆ ನಮ್ಮ ಭಾರತದ ಸಂವಿಧಾನದಲ್ಲಿ. ಹೀಗಾಗಿ 239AA ಅಂತಕ್ಕಂಥದ್ದು ಓಕೆ, 239AB ಅಂತಕ್ಕಂಥದ್ದು ಇವೆರಡು ಏನದಾವಲ್ಲ ದೆಹಲಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನೀಡುವುದರ ಮೂಲಕವಾಗಿ ಭಾರತದ ಸಂವಿಧಾನದಲ್ಲಿ, ಯಾಕಂದ್ರೆ ಭಾರತದ ರಾಜಧಾನಿ ದೆಹಲಿ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಲಾಯಿತು. ಯಾವುದೋ ಒಂದು ತಿದ್ದುಪಡಿ 69ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1992 ದೆಹಲಿಗೆ ಸಂಬಂಧಪಟ್ಟಿದೆ. ಯಾವ ವಿಧಿಗಳು? 239AA, 239 AB ಅಂತಕ್ಕಂಥ ವಿಧಿಗಳನ್ನು, ಈ ವಿಧಿಗಳನ್ನು ಸೇರಿಸುವುದರ ಮೂಲಕವಾಗಿ ದೆಹಲಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ಕಲ್ಪಿಸಲಾಯಿತು. ಹಾಗಾದ್ರೆ ಇಲ್ಲಿ ನೋಡ್ರಿ 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1992. ಇಲ್ಲಿ ನೋಡ್ರಿ ಮುಖ್ಯವಾಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಒಂಚೂರು ಅನಾಲಿಟಿಕ್ ಆಗಿ ಹೇಳ್ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಇವತ್ತಿಂದು ನಿನ್ನಿದಲ್ಲ. ಇದು ಸುಮಾರು ವೇದಗಳ ಕಾಲದಿಂದಲೂ ಕೂಡ ನಮ್ಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದ. ಸಭಾ ಮತ್ತು ವಿಧಾತ್ ಅಂತಕ್ಕಂಥದ್ದು ನೀವು ಕೇಳಿರ್ಬೋದು. ಓಕೆ, ಆ ಮೂಲಕವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆ ಅವಾಗಲೇ ಜೀವಂತಿತ್ತು. ಹೀಗಾಗಿ ಇನ್ನೂ ಒಂದಿಲ್ಲೇ ಲಾರ್ಡ್ ರಿಪ್ಪನ್ನನ್ನ ಪಂಚಾಯತ್ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಕರಿತೇವೆ ನಾವು. ಪಂಚಾಯತ್ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಕರಿತೇವೆ ಲಾರ್ಡ್ ರಿಪ್ಪನ್ನನ್ನ. ನೋಟ್ ಡೌನ್ ಮಾಡ್ಕೊಡ್ರಿ ಇದನ್ನು. ಹಾಗಾದ್ರೆ ಇದ್ರ ಜೊತೆಗೆ ಮಹಾತ್ಮ ಗಾಂಧೀಜಿಯವ್ರ ಕನಸು ಏನಾಗಿತ್ತು ರೀ? ಅದೇ ಆಗಿತ್ತಲ್ಲ, ನಮ್ಮಲ್ಲಿ ಒಂದು ಸದೃಢವಾಗಿರ್ತಕ್ಕಂಥ ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಫೌಂಡೇಶನ್ ಇಂಪಾರ್ಟೆಂಟ್ ಅಲ್ಲ. ಫೌಂಡೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಆ ಉದ್ದೇಶಕ್ಕೋಸ್ಕರ ಅವ್ರ ಕನಸು ಏನಾಗಿತ್ತು? DPSPಯಲ್ಲಿ ಹೇಳಿದ್ರು ಅವರು. ಗಾಂಧಿಯನ್ ಪ್ರಿನ್ಸಿಪಲ್ನಲ್ಲಿ ಏನು ಹೇಳಿದ್ರು DPSPಯಲ್ಲಿ? ಆರ್ಟಿಕಲ್ 40 ಏನು ಹೇಳುತ್ತೆ DPSPಯಲ್ಲಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಸ್ಥಾಪನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತದ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರ ಗಾಂಧಿಯನ್ ಪ್ರಿನ್ಸಿಪಲ್ಸ್ಗಳನ್ನು DPSPಯಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವೆಲ್ಲವುಗಳನ್ನು ಒಂದು ರಾಜ್ಯ ಅಳವಡಿಸ್ಕೊಳ್ಳೋದ್ರ ಮೂಲಕವಾಗಿ ಒಂದು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟನ್ನು ನಿರ್ಮಾಣ ಮಾಡ್ಬೋದು. ಆ ಮೂಲಕವಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಕನಸು ಕೂಡ ಆಗಿತ್ತು. ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಬೇಕೇ ಬೇಕು. ಆ ಮೂಲಕವಾಗಿ ಹಳ್ಳಿಗಳ ಅಭಿವೃದ್ಧಿ ಆದರೆ ತಾನೇ ಅಲ್ವಾ ಇವತ್ತು ಸಿಟಿಗಳ ಅಭಿವೃದ್ಧಿ ಆಗೋದು. ಆ ಉದ್ದೇಶಕ್ಕೋಸ್ಕರ ಮೊದಲು ನೀವೇನು ಮಾಡ್ರಿ, ಹಳ್ಳಿಗಳ ಕಡೆ ಗಮನ ಕೊಡ್ರಿ, ಹಳ್ಳಿಗಳನ್ನು ಡೆವಲಪ್ ಮಾಡ್ರಿ, ಹಳ್ಳಿಗಳಲ್ಲಿ ಅಲ್ಲಿರ್ತಕ್ಕಂಥ ಸಿಸ್ಟಮನ್ನು ಬದಲಾವಣೆ ಮಾಡ್ರಿ. ಅವರು ಇನ್ನೂ ಕೂಡ ಅನಾಗರಿಕತೆ ಅವರಲ್ಲದ, ಅವರನ್ನು ನಾಗರಿಕರನ್ನಾಗಿ ಮಾಡಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ಬೆಳೀತದ, ಉತ್ತಮ ರೀತಿಯಲ್ಲಿ ಅದು ತನ್ನ ಒಂದು ನಿರ್ಮಾಣವನ್ನು ಕಾಣ್ತದ. ಇದೇ ಬಯಸಿದ್ದು ಮಹಾತ್ಮ ಗಾಂಧೀಜಿಯವರು. ಆ ಮೂಲಕವಾಗಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಮೂಲಕವಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಬರ್ತದೆ. ಇಲ್ಲಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಜೊತೆಗೆ ಅಶೋಕ್ ಮೆಹ್ತಾ ಕಮಿಟಿ ಬರ್ತದ. ಅಶೋಕ್ ಮೆಹ್ತಾ ಕಮಿಟಿ ಓಕೆ ಅದ್ರ ಜೊತೆಗೆ LV ಸಿಂಘ್ವಿ ಕಮಿಟಿ ಬರ್ತದ. ಸಿಂಘ್ವಿ ಕಮಿಟಿ ಓಕೆ, ಇವೆಲ್ಲ ಕಮಿಟಿಗಳು ಎದಕ್ಕೆ ಬರ್ತಾವೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು, ಅದನ್ನು ಜಾರಿಗೆ ತರಬೇಕಂತೇಳಿ ಇವೆಲ್ಲ ಬರ್ತವೆ. ಓಕೆ, ಹಾಗಾದ್ರೆ ಬಲವಂತ್ ರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ ಕಮಿಟಿ, LV ಸಿಂಘ್ವಿ ಕಮಿಟಿ, JVK ರಾವ್ ಕಮಿಟಿ ಓಕೆ, ರಾವ್ ಕಮಿಟಿ, ಇವೆಲ್ಲ ಒಂದು ಕಮಿಟಿಗಳ ಮುಖಾಂತರವಾಗಿ ಪಂಚಾಯತ್ ರಾಜ್ ಅನುಷ್ಠಾನದ ಬಗ್ಗೆ ಇವೆಲ್ಲ ಕಮಿಟಿಗಳು ಮಾತಾಡ್ತವೆ. PV ನರಸಿಂಹರಾವ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ PV ನರಸಿಂಹರಾವ್ ಸಾಹೇಬರು ಇದ್ದಾಗ, ಅವ್ರು PM ಇದ್ದಾಗ ಇದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟನ್ನು ಮಾಡ್ತಾರೆ. ಹಾಗಾದರೆ ಇಷ್ಟೆಲ್ಲ ಅಂಶಗಳು ಸಹಿತ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಹಾಗಾದರೆ ನಾನು ಇವಾಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇನೆ. ಅದ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ 99ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2014 2014ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ನ್ಯಾಯಾಂಗ ಇತಿಹಾಸದಲ್ಲಿಯೇ, ಭಾರತದ ಇತಿಹಾಸದಲ್ಲಿಯೇ ಒಂದು ಅಚ್ಚುಳಿದಿರ್ತಕ್ಕಂಥ ಅಮೆಂಡ್ಮೆಂಟ್ ಇದು ಹೇಳ್ಬೋದು. ಅಚ್ಚುಳಿದಿರ್ತಕ್ಕಂಥ ಅಮೆಂಡ್ಮೆಂಟ್. ಇಲ್ಲಿ ಕೊಲಜಿಯಂ ಅಂತಕ್ಕಂಥ ಒಂದು ಪದ್ಧತಿ ಅನ್ನೋದಲ್ರಿ, ಆ ಪದ್ಧತಿಯನ್ನು ತೆಗೆದು ಹಾಕಿ ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ನೇಮಕ ಮಾಡಬೇಕು. ಇದನ್ನು ನಾವು NGSC ಅಂತ ಕರಿತೇವೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಓಕೆ, ಇದನ್ನು ನೇಮಕ ಮಾಡ್ಬೇಕಂತೇಳಿ ಪಾರ್ಲಿಮೆಂಟ್ ಇಲ್ಲೇ ಪ್ರಯತ್ನ ಪಡ್ತಾ ಇರ್ತದೆ. ಆ್ಯಕ್ಚುಲಿ ಕೊಲಿಜಿಯಂ ಪದ್ಧತಿಯನ್ನು ರದ್ದು ಮಾಡ್ಬೇಕಂತೇಳಿ ಹೇಳಿರ್ತದೆ.
ಓಕೆ. ಆದ್ರೆ ಲಾಸ್ಟಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ಕೊಡ್ತದಲ್ಲ, ಆ ತೀರ್ಪಿನ ಪ್ರಕಾರ NGSCನೇ ರದ್ದಾಗ್ತದ, ಇಲ್ಲಿ ಕೊಲಿಜಿಯಂ ಪದ್ಧತಿನೇ ಉಳಿತದ. ಇದುವರೆಗೂ ಕೂಡ ಸುಪ್ರೀಂ ಕೋರ್ಟಿನ ಇಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೊಲಿಜಿಯಂ ವ್ಯವಸ್ಥೆ ಚಾಲ್ತಿಯಲ್ಲದ. ಬಟ್ ಪಾರ್ಲಿಮೆಂಟ್ ಏನು ಮಾಡಿತ್ತು ಅವಾಗ ಅಂತ ಹೇಳಿದ್ರೆ 2014 ಪಾರ್ಲಿಮೆಂಟ್ ಏನು ಮಾಡಿತ್ತು, ಇಲ್ಲಿ ಕೊಲಿಜಿಯಂ ಅಂತಕ್ಕಂಥದ್ದನ್ನ ಏನು ಮಾಡ್ಬೋದು ನಾವು, ಅದನ್ನ ರದ್ದು ಮಾಡಿ ಇಲ್ಲಿ NGSCಯನ್ನ ಓಕೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಇದನ್ನು ನಾವು ಸ್ಥಾಪನೆ ಮಾಡ್ಬೇಕಂತೇಳಿ ಒಂದು ಕನಸನ್ನು ಕಂಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ಅದು ಬೇಡ, ನಮ್ಗೆ ಆ ವ್ಯವಸ್ಥೆ ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಅದನ್ನು ಅಸಿಂಧುಗೊಳಿಸ್ತದೆ. ಹೀಗಾಗಿ ಕೊಲಿಜಿಯಂ ಅಂತಕ್ಕಂಥದ್ದು ಇವತ್ತು ಕೂಡ ಅದ. ಹಾಗಾದರೆ ಏನ್ರಿ ಸರ ಕೊಲಿಜಿಯಂ ಅಂದರೆ ಏನಂತ ಹೇಳಿದ್ರೆ, ಒಂದರ್ಥ ಮಾಡ್ಕೊಡ್ರಿ, ಇದೊಂದು ನ್ಯಾಯಮೂರ್ತಿಗಳ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ಕೊಲಿಜಿಯಂ ಬಗ್ಗೆ ಏನಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ಲಿ ಪಾಲಿಟಿಯಲ್ಲಿ ಉಲ್ಲೇಖ ಇಲ್ಲ, ನೆನ್ಪಿಟ್ಟುಕೊಳ್ಳಿ ಇದೊಂದು ಅಂಶ. ಪಾಲಿಟಿಯಲ್ಲಿ ಉಲ್ಲೇಖ ಇಲ್ಲ, ಕೊಲಿಜಿಯಂ ಬಗ್ಗೆ ಇಂಡಿಯನ್ ಪಾಲಿಟಿಯಲ್ಲಿ ಉಲ್ಲೇಖ ಇಲ್ಲ. ಓಕೆ. ಹಾಗಾದ್ರೆ NGSC ಅಂದ್ರೆ ಏನ್ರಿ ಸರ್ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, NGSC ಇದೊಂದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಹಾಗಾದ್ರೆ ಈ NGSC ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿಗೆ ಸಂಬಂಧಪಟ್ಟಿದೆ, ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಿದೆ, ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಿದೆ. ಹಾಗಾದರೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಒಂದು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿದೆ, ವರ್ಗಾವಣೆಗೆ ಸಂಬಂಧಪಟ್ಟಿದೆ. ಜೊತೆಗೆ ಈ NGSCಯಲ್ಲಿ ಏನಂತ ಹೇಳಿದ್ರೆ, ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಓಕೆ, ಇಲ್ಲಿ ಏನಾಗಿರ್ತಾರೆ ಅಂತ ಚೀಫ್ ಜಸ್ಟಿಸ್ ಏನಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಈಗ ಯಾರದಾರ್ರಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸು? ವಿ ರಮನ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇವೆಲ್ಲ ಕೇಳ್ತಾ ಇರ್ತಾರೆ PC ಗಳಲ್ಲಿ, ನೆನ್ಪಿಟ್ಕೊಡ್ರಿ. ಹಾಗಾದರೆ ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಇಲ್ಲಿ ಇನ್ನೂ ಒಂದು ಏನು ಅಂಶವನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಲಾ ಮಿನಿಸ್ಟರ್ ಕೂಡ, ಸೆಂಟ್ರಲ್ ಲಾ ಮಿನಿಸ್ಟರ್ ಕೂಡ ಇರ್ತಾರೆ. ಓಕೆ. ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಇಲ್ಲಿ ಇಬ್ಬರು ತಜ್ಞ ವ್ಯಕ್ತಿಗಳನ್ನ ನೇಮಕ ಮಾಡಿರ್ತಾರೆ. ಈ ತಜ್ಞ ವ್ಯಕ್ತಿಗಳನ್ನ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಾರೆ, ಇಲ್ಲಿ PM ಇರ್ತಾರೆ, ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ, ಅಪೋಸಿಷನ್ ಪಾರ್ಟಿಯವರು ಇರ್ತಾರೆ. ಓಕೆ. ಅವರು ಒಂದು ಕಮಿಟಿ ಮಾಡೋದ್ರ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಇಬ್ಬರು ವ್ಯಕ್ತಿಗಳನ್ನ ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಬಂದ್ಬಿಟ್ಟು 3 ಇಯರ್ಸ್ ಇರ್ತದೆ. ಜೊತೆಗೆ ಇಬ್ಬರು ನ್ಯಾಯಮೂರ್ತಿಗಳು ಸಹಿತ ಇರ್ತಾರೆ ಇದ್ರೊಳಗಡೆ. ಇಬ್ಬರು ನ್ಯಾಯಮೂರ್ತಿಗಳು ಸಹಿತ ಇದರಲ್ಲಿರ್ತಾರೆ, NGSCಯಲ್ಲಿ ಇರ್ತಾರೆ. ಓಕೆ. ಇಬ್ಬರು ನ್ಯಾಯಮೂರ್ತಿಗಳು ಸಹಿತ ಇದ್ರಾಗಿರ್ತಾರೆ. ಹಾಗಾದ್ರೆ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ, ನೀವು ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಚಾನ್ಸ್ ಇರ್ತದೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ಇಷ್ಟೆಲ್ಲ ಅಂಶವನ್ನು ತೊಗೊಂಬಂತು ಪಾರ್ಲಿಮೆಂಟ್. ನೋಡ್ರಿ, ನಾವು ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ಬೇಕಾಗಿತ್ತು, ಆ ಉದ್ದೇಶಕ್ಕೋಸ್ಕರ ನಾವು NGSCಯನ್ನು ತೊಗೊಂಬರ್ತೇವೆ ಅಂತೇಳಿ ತೊಗೊಂಬಂತು. ಬಟ್ ನಮ್ಮಲ್ಲಿ ಅಗ್ದಿ ಹ್ಯಾವಿ ಪವರ್ ಯಾರಿಗೆ ಕೊಟ್ಟೇವೆ ಹೇಳ್ರಿ ನಾವು? ನಮ್ಮಲ್ಲಿ ಜುಡಿಷಿಯಲ್ ಅಂತಕ್ಕಂಥದ್ದು ನ್ಯಾಯಾಂಗನ ಶ್ರೇಷ್ಠತೆ ಹೇಳ್ತೇನೆ ನಿಮಗೆ. ಫೆಡ್ರಲ್ ಸಿಸ್ಟಮ್ನಲ್ಲಿ ನಾವು ಫೆಡ್ರಲ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದೇವೆ, ಸಂಯುಕ್ತ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೇವೆ. ಆ ಮೂಲಕವಾಗಿ ನಮ್ಮಲ್ಲಿ ಜುಡಿಷಿಯಲ್ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೀಗಾಗಿ ನ್ಯಾಯಾಂಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನು ಅಸಿಂಧುಗೊಳಿಸ್ತದೆ. ಹೀಗಾಗಿ ಕೊಲಿಜಿಯಂ ವ್ಯವಸ್ಥೆ ಇದುವರೆಗೂ ಕೂಡ ಜೀವಂತವಾಗಿದೆ. ಹಾಗಾದರೆ ಇಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರದ್ದು ಮಾಡಲಾಗಿದೆ. ಇಲ್ಲಿ ಕೊಲಿಜಿಯಂ ಪದ್ಧತಿ ಚಾಲ್ತಿಯಲ್ಲಿದೆ. ಹಿಂಗೆ ಮಾಡ್ಕೊರಿ ನೋಟ್ಸ್, ಅಂದರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಚಾಲ್ತಿಯಲ್ಲಿದೆ. ಹಾಗಾದರೆ ಇಷ್ಟೆಲ್ಲ ಅಂಶಗಳು ಸಂಬಂಧ ಎದಕ್ಕೆ ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ, ಕೊಲಿಜಿಯಂ ಪದ್ಧತಿ ಮತ್ತು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಇದ್ರ ಬಗ್ಗೆ ಎಷ್ಟೋ ಜನ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು, ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದೆ ಇದು ಕಾನ್ಸೆಪ್ಟ್. ಅದಕ್ಕೆ ಏನು ಮಾಡ್ರಿ ಅಂತ ಹೇಳಿದ್ರೆ, ಈ ಥರ ನೀವು ನೋಟ್ಸ್ ಮಾಡಿಕೊಂಡು ಅದನ್ನು ಡ್ರಿಲ್ ಮಾಡ್ಬೇಕು. ಪ್ರತಿದಿನ ಡ್ರಿಲ್ ಮಾಡ್ಬೇಕು. ನೀವು ಎಷ್ಟು ಡ್ರಿಲ್ ಮಾಡ್ತಿರಲ್ಲ, ಇವತ್ತು ಓದಿದ್ದನ್ನು ಇವತ್ತೇನೋ ಒಂದು ಓದ್ತೀರಿ, ನೀವು ಕಾನ್ಸ್ಟಿಟ್ಯೂಷನ್ ಓದ್ತೀರ ಅಂತ ತಿಳ್ಕೊಡ್ರಿ. ಇವತ್ತು ರಾತ್ರಿ ಆಗೋವರೆಗೂ ಆ ಕಾನ್ಸ್ಟಿಟ್ಯೂಷನ್ ಬರೋ ಮಟ್ಟ ನೀವು ಬಿಡಬಾರ್ದು. ನೀವು ಏನು ಮಾಡ್ತೀರಿ, ಒಂದು 10 ನಿಮಿಷ ಪುಸ್ತಕ ಓದೋದು, ಒಂದು 10 ನಿಮಿಷ ನೀವು ಮೊಬೈಲ್ ನೋಡೋದು, ವಾಟ್ಸಪ್ ನೋಡೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗೋದು, ಈ ಥರ ಮಾಡಿಬಿಟ್ರೆ ಮೈಂಡಿಗೆ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನಮ್ಮ ಮೈಂಡಿಗೆ ಕೂಡ ಕಾನ್ಸಂಟ್ರೇಷನ್ ಇರೋದಿಲ್ಲ. ಕಂಪ್ಯೂಟರ್ಗಿಂತ ಹೆಚ್ಚಿಗೆ ಸಾಮರ್ಥ್ಯನ ನಮ್ಮ ಮೈಂಡ್ ಹೊಂದಿದೆ. ಹೀಗಾಗಿ ಅದನ್ನು ನೀವು ಉಪಯೋಗಿಸ್ಬೇಕಂತ ಹೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು.
ಓಕೆ, ಕೆಲವೊಬ್ರು ಕೇಳ್ತಾ ಇರ್ತಾರೆ ಟೆಲಿಗ್ರಾಮ್ ಸರ ನಿಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಇನ್ಫಾರ್ಮೇಷನ್ ಕಳಿಸ್ರಿ ವಾಟ್ಸಪ್ನಲ್ಲಿ ಕಳಿಸ್ರಿ ಅಲ್ರಿ 24 ತಾಸು ಕುತ್ಕೊಂಡು ನೀವು ವಾಟ್ಸಪ್ ಟೆಲಿಗ್ರಾಮ್ದಾಗ ನೀವು ಅದನ್ನ ನೋಡ್ಕೊತ ಕುತ್ಕೊಂಡ್ಬಿಟ್ರೆ ಬೇರೆದು ಯಾವಾಗ ಓದ್ತೀರಿ ನೀವು? ಹೌದಾ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಡ್ರಿ ಟೆಲಿಗ್ರಾಮಿಗೆ. ಬೆಳಗ್ಗೆರ ಅಥವಾ ನೀವು ಯಾವ ಥರ ಫಿಕ್ಸ್ ಮಾಡ್ಕೋಬೇಕಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಹೋಗ್ತಿರ್ತೀರಿ ವಾಕೇಬಲ್, ಅವಾಗ ನೀವು ಟೆಲಿಗ್ರಾಮ್ದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೋಡ್ಕೋಬೇಕು. ಟೈಮ್ ಸೇವ್ ಆಗುತ್ತೆ ನಿಮಗೆ. ಓಕೆ, ಎಲ್ಲೋ ಟೀ ಕುಡಿಯೋಕೆ ಹೋಗ್ತಿರ್ತೀರಿ, ಎಲ್ಲೋ ಹೊರಗಡೆ ಹೋಗ್ತಿರ್ತೀರಿ, ಆ ಟೈಮ್ದಲ್ಲಿ ನೀವು ಯೂಸ್ ಮಾಡ್ಬೇಕು ಅವುಗಳನ್ನು. ವಾಟ್ಸಪ್ ಆಯ್ತು, ಟೆಲಿಗ್ರಾಮ್ ಆಯ್ತು, ಅದಕ್ಕೆ ಅಂತ ಕುತ್ಕೊಂಡು ಅದಕ್ಕೆ 1 ತಾಸು ಕುತ್ಕೊಂಡು ಟೆಲಿಗ್ರಾಮ್ ಯೂಸ್ ಮಾಡಿದ್ನೆ, ವಾಟ್ಸಪ್ ಯೂಸ್ ಮಾಡಿದ್ನೆ, ಫೇಸ್ಬುಕ್ ಯೂಸ್ ಮಾಡಿದ್ನೆ, ಈ ಥರ ಮಾಡ್ತಾ ಹೋದ್ರೆ ನೀವು ಒಂದು 10 ವರ್ಷ ಆದರೂ ನೀವೇನಾಗುತ್ತೆ ಅಂತ ಹೇಳಿದ್ರೆ ಅಪಾಯಿಂಟ್ ಆಗೋದು ತುಂಬ ಕಷ್ಟ ಆಗ್ತದೆ. ಯಾಕಂತೇಳಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥದ್ದು ಎಷ್ಟು ಡ್ರಿಲ್ ಮಾಡ್ತಿರಲ್ಲ, ಡ್ರಿಲ್ ಆಧಾರ ಮೇಲೆ ಕೇಳ್ತಾರೆ ನಿಮಗೆ. ಒಂದೇ ಸಡನ್ನಾಗಿ ನಿಮ್ಗೆ ಕೇಳಿಬಿಡ್ತಾರೆ ಕೊಲ್ಜಿಯಂ ಪದ್ಧತಿ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಮೆಂಡ್ಮೆಂಟ್ ಯಾವುದು ಅಂತೇಳಿ ಕೇಳಿಬಿಟ್ರೆ ನೀವು ಡ್ರಿಲ್ ಮಾಡಿದ್ರೆ ಏನು ಹೇಳ್ತೀರಿ? 19ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2014 ಅಂತ ಹೇಳ್ತೀರಿ. ಇದ್ರ ಬಗ್ಗೆ ಕ್ಲಾಸ್ಗೆ ಇರ್ತೀರಿ, ಓದಿರ್ತೀರಿ, ಬಟ್ ಡ್ರಿಲ್ ಮಾಡಿರೋದಿಲ್ಲ. ಎದಕ್ಕೆ ಪ್ರಯೋಜನ ಬಂತದ್ದು? ಅದಕ್ಕೆ ಡ್ರಿಲ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಪದೇ ಪದೇ ಓದಬೇಕು, ಒಂದು ನೋಟ್ಸ್ ಮಾಡ್ಕೊಂಡು, ಅವಾಗ ನೀವು ಸಕ್ಸಸ್ ಆಗ್ತೀರಿ. ಓಕೆ, ಹಾಗಾದ್ರೆ ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸಿದೆ ನಾನು. ಜೊತೆಗೆ ಇದನ್ನು ನೋಟ್ ಡೌನ್ ಮಾಡಿಕೊಡ್ರಿ, ಈ ಎಲ್ಲ ಅಂಶಗಳನ್ನ ನೋಟ್ ಡೌನ್ ಮಾಡಿಕೊಡ್ರಿ. ನಾ ಈಗ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳ್ತೇನೆ ನಿಮಗೆ. ಓಕೆ, ಹಾಗಾದ್ರೆ ಅರೇಂಜ್ ಮಾಡ್ತೇನೆ ಇದನ್ನು. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಡಿಯರ್ ಸ್ಟೂಡೆಂಟ್ಸು, ಇಲ್ಲಿ ಒಂದು ಕೊಲ್ಜಿಯಂ ತಿಳ್ಕೊಂಡೀವಿ ನಾವು. ಎರಡನೇದು ಏನಂತ ಹೇಳಿದ್ರೆ ಇಲ್ಲಿ ಎರಡನೇದು 100ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2015. ಇದು ಇಂಪಾರ್ಟೆಂಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತದೆ, ವೆರಿ ಇಂಪಾರ್ಟೆಂಟು ಆಗ್ತದೆ. ಕೇಳಿದ್ದಾರೆ ಪ್ರಶ್ನೆಗಳನ್ನು. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು 100ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2015 ಆಗ್ತದೆ. ಇಂಡಿಯಾ ಮತ್ತು ಬಾಂಗ್ಲಾದೇಶಿಗೆ ಸಂಬಂಧಪಟ್ಟಿದೆ. ಇಂಡಿಯಾ ಮತ್ತು ಬಾಂಗ್ಲಾದೇಶನ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಿದೆ. ಇಲ್ಲೇನಾಗುತ್ತೆ, ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳನ್ನು, ಭೂಪ್ರದೇಶಗಳನ್ನು ನಾವು ಹಸ್ತಾಂತರ ಮಾಡ್ತೇವೆ. ಭೂಪ್ರದೇಶಗಳ ಹಸ್ತಾಂತರ ಇವುಗಳನ್ನ ಎನ್ಕ್ಲೈವ್ಗಳು ಅಂತೇಳಿ ಕರಿತೀವಿ ನಾವು. ಎನ್ಕ್ಲೈವ್ಗಳು ಅಂತೇಳಿ ಕರಿತೇವೆ ಇವುಗಳನ್ನು. ಹಾಗಾದರೆ ಈ ಗಡಿ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಅದಕ್ಕೆ ಅಮೆಂಡ್ಮೆಂಟ್ ಆಗಲೇಬೇಕು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಹೀಗಾಗಿ ಇದು ಭಾರತ ಮತ್ತು ಬಾಂಗ್ಲಾದೇಶನ ನಡುವಿನ ಒಂದು ಭೂಪ್ರದೇಶದ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಿದೆ. ಅವುಗಳನ್ನ ನಾವು ಎನ್ಕ್ಲೈವ್ಗಳು ಅಂತೇಳಿ ಹೇಳ್ತೇವೆ. ಹಾಗಾದ್ರೆ ಇನ್ನೂ ಒಂದು ನಿಮ್ಗೆ ಇಲ್ಲಿ GK ಪಾಯಿಂಟ್ ನಿಮ್ಗೆ ಕ್ವಶನ್ ಏನಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಭಾರತ ಮತ್ತು ಬಾಂಗ್ಲಾ ನಡುವೆ ಒಂದು ನದಿ ಅದ ರೀ. ಅದು ಯಾವ ನದಿ ವಿವಾದ ಅಂತೇಳಿ ತಿಸ್ತಾ ನದಿ ವಿವಾದ ಯಾವ ರಾಷ್ಟ್ರಗಳ ನಡುವೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ನಿಮ್ಗೆ ತಿಸ್ತಾ ನದಿ ವಿವಾದ ಇಂಡಿಯಾ ಮತ್ತು ಬಾಂಗ್ಲಾದೇಶ್, ನೆನ್ಪಿಟ್ಕೊಡ್ರಿ. ಓಕೆ, ಈ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸ್ ಇರ್ತದೆ. ಅದ್ರ ಜೊತೆಗೆ ಇಲ್ಲಿ ಒಂದೇನಾಯ್ತು ಎಕ್ಸೈಸ್ ನಡೀತಿಲ್ಲ. ಇಲ್ಲೇನಂದ್ರೆ ಸಂಪ್ರೀತಿ ಅಂತಕ್ಕಂಥದ್ದು, ಸಂಪ್ರೀತಿ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಬಾಂಗ್ಲಾದೇಶ್ ನಡುವೆ ನಡೀತದ. ಓಕೆ, ಇದೊಂದು ಯುದ್ಧ. ಇದೇನಂತ ಹೇಳಿದ್ರೆ ಇವೆರಡರ ನಡುವೆ ಒಂದು ತಾಲೀಮು ಇದು. ಓಕೆ, ಇಲ್ಲಿ ನಡೀತದ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಸಂಪ್ರೀತಿ ಅಂತಕ್ಕಂಥದ್ದು. ಜೊತೆಗೆ ಇನ್ನೂ ಒಂದು ಅಂಶ ಸೇರಿಸ್ತೇನೆ ಇಲ್ಲಿ ನಿಮ್ಗೆ ನಾನು. ಈ ಪೌರತ್ವ ಕಾಯ್ದೆಗೆ, ಪೌರತ್ವವನ್ನಂದರೆ ಬಾಂಗ್ಲಾದೇಶ ಮತ್ತು ಭಾರತೀಯರ ನಡುವೆ ಪೌರತ್ವಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಪೌರತ್ವ, ಸಿಟಿಜನ್ಶಿಪ್ಪಿಗೆ ಸಹಿತ ಇದು ಸಂಬಂಧಪಟ್ಟಿದೆ. ಯಾವುದು? 100ನೇ ಅಮೆಂಡ್ಮೆಂಟು 2015. ಬಾಂಗ್ಲಾದೇಶನ ಸಿಟಿಜನ್ಶಿಪ್ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಮೆಂಡ್ಮೆಂಟ್ ಯಾವುದು? 100ನೇ ಅಮೆಂಡ್ಮೆಂಟು 2015. ನೆನ್ಪಿಟ್ಕೊಡಿ. ಇವೆಲ್ಲ ಅಂಶಗಳನ್ನು ನೀವೇನು ಮಾಡ್ಬೋದು? ಕವರ್ ಮಾಡ್ಕೋಬೇಕು. ಇವೆಲ್ಲ ಅಂಶಗಳು ನೆನ್ಪಿಟ್ಕೊಳ್ಬೇಕು. ಓಕೆ, ಯೂಸ್ ಆಗ್ತದೆ ಪರೀಕ್ಷೆಯಲ್ಲಿ. ಹಾಗಾದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, GST 2017 ರೀ. ಇಲ್ಲಿ GST ಅಂತಕ್ಕಂಥದ್ದನ್ನು ಜಾರಿಗೆ ತೊಗೊಂಬರ್ತಾರೆ. ನಮ್ಮಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ನಾವು ಮುಂಚೆಯಿಂದಲೂ ಕೂಡ ಯಾಕಂತ ಹೇಳಿದ್ರೆ ನಾವು ಹಲವಾರು ರೀತಿಯಲ್ಲಿ ನಮ್ಮ ಸಂಸತ್ನಲ್ಲಿ ಅವುಗಳನ್ನು ಜಾರಿಗೆ ತರಬೇಕು, GST ಜಾರಿಗೆ ತರಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಇಲ್ಲಿ 2016 ಅಂತೇಳಿ ಮಾಡ್ಕೊಡ್ರಿ. ಬಟ್ 2070ಯಲ್ಲಿ GSTಯನ್ನು ಜಾರಿಗೆ ತೊಗೊಂಬರಲಾಗ್ತದೆ. 2070ಯಲ್ಲಿ GSTಯನ್ನು ಜಾರಿಗೆ ತೊಗೊಂಬರಲಾಗ್ತದೆ. ಆ ಮೂಲಕವಾಗಿ ಈ GST ಅಂತಕ್ಕಂಥದ್ದನ್ನು ನಾವು ಫ್ರಾನ್ಸ್ ದೇಶದಿಂದ ತೆಗೆದುಕೊಂಡಿದ್ದೀವಿ. ಫ್ರಾನ್ಸ್ ದೇಶ. ಓಕೆ, ಹಾಗಾದರೆ GSTಯನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಆಸಾಮ್ ಅಂತಕ್ಕಂಥದ್ದು. ಇದು ಕೂಡ ಪ್ರಶ್ನೆ ಕೇಳ್ಬೋದು. ಅದ್ರ ಜೊತೆಗೆ GST ಅಂತಕ್ಕಂಥದ್ದು ಎಂತಹ ತೆರಿಗೆ? ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆಯೋ? ಇಂಡೈರೆಕ್ಟ್ ಟ್ಯಾಕ್ಸ್. GST ಅಂತಕ್ಕಂಥದ್ದು ಯಾವುದರಲ್ಲಿ? ಇಂಡೈರೆಕ್ಟ್ ಟ್ಯಾಕ್ಸು. ಇಂಡೈರೆಕ್ಟ್ ಟ್ಯಾಕ್ಸ್ ನೆನ್ಪಿಟ್ಕೊಡ್ರಿ. GSTಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ 279A. ಈ ವಿಧಿ GSTಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಪ್ರಶ್ನೆಗಳನ್ನು ಕೇಳ್ಬೋದಲ್ರಿ ನಿಮ್ಗೆ? ಇಷ್ಟೆಲ್ಲ ಅಂಶಗಳನ್ನು ಕೇಳ್ಬೋದಲ್ಲ? ಇಲ್ಲಿ ನೋಡ್ರಿ, GST ಅಂದ ತಕ್ಷಣ ನಿಮ್ಗೆ
ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸು ಆಮೇಲೆ ಪ್ರಾನ್ಸು ಅಸಮ್ ಇವೆಲ್ಲ ಜಿ ಕೆ ಬರ್ತವೆ. ಬಟ್ ನಿಮ್ಗೆ ಎಕನಾಮಿಕ್ಸ್ ಸರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ GSTಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಮಾಹಿತಿಗಳನ್ನು ಕೊಡ್ತಾರೆ. ಬಟ್ ಇಲ್ಲಿ ಅಮೆಂಡ್ಮೆಂಟ್ ಅಂದಾಗ 101ನೇ ಅಮೆಂಡ್ಮೆಂಟು 2016 GSTಗೆ ಸಂಬಂಧಪಟ್ಟಿದೆ. ಹಾಗಾದರೆ ಇಷ್ಟೆಲ್ಲ ಅಂಶಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಓಕೆ, ಇಲ್ಲಿ ಇನ್ನೂ ಒಂದು 102ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2018. ಇಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ. ಈ ಆಯೋಗವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ 102ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರೆ 2018ನಲ್ಲಿ. ಇದಕ್ಕೆ NCBC ಅಂತೇಳಿ ಕರಿತೇವೆ ನಾವು, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಓಕೆ, ಈ ಆಯೋಗವನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗಗಳದಾವ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದ ಕೆಲಸ ಏನು, ಅಲ್ಲಿ ಏನಾದರೂ ಆ ದಮನಿತ ಸಮುದಾಯಗಳಿಗೆ ಏನಾದರೂ ಧಕ್ಕೆಗಳಾದರೆ ಅವರ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತವೆ SC ST ಆಯೋಗಗಳು. ಅದೇ ರೀತಿಯಾಗಿ ಈ ಹಿಂದುಳಿದ ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸಹಿತ ಹಿಂದುಳಿದ ವರ್ಗಗಳನ್ನು ನಾವು ಸೇರಿಸಬೇಕಾಗಿತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಲಿಂಗಾಯತ್ ಅಂತಕ್ಕಂಥ ಒಂದು ಕಮ್ಯುನಿಟಿ, ಆ ಕಮ್ಯುನಿಟಿಗೆ ಏನು ಮಾಡ್ತಾ ಇದ್ದೀವಿ ನಾವು, ಇಲ್ಲಿ 2A ಮೀಸಲಾತಿ ಬೇಕಂತೇಳಿ ಅದು ಹೋರಾಟ ಮಾಡ್ತಾ ಇದೆ. ಒಂದು 2 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಈ ರೀತಿ ಕೆಲವೊಂದಷ್ಟು ಬೇಡಿಕೆಗಳು ಬಂದಾಗ ಆ ವಿಚಾರಗಳು ಎಲ್ಲಿ ಹೋಗ್ತಾವೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಹೋಗ್ತವೆ. ಹೋದಾಗ ಅವುಗಳನ್ನ ಡಿಸೈಡ್ ಮಾಡಿ ನೀಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರೀಯ ಹಿಂದುಳಿದ ಆಯೋಗ ಮಾಡ್ತದೆ, ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತದೆ. ಹೀಗಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ SC ST ಆಯೋಗಗಳನ್ನು ಸ್ಥಾಪನೆ ಮಾಡಿದ್ದೀವಿ, ಜೊತೆಗೆ ಹಿಂದುಳಿದ ವರ್ಗದ ಆಯೋಗಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಓಕೆ, ಹಾಗಾದರೆ ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಇವಾಗ ಮುಂದಿನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ EWS ಅಂತೇಳಿ 103ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2019 EWS, ಎಕನಾಮಿಕ್ ವೀಕರ್ ಸೆಕ್ಷನ್. ಇಲ್ಲಿ ಏನಾಯ್ತು ನೋಡ್ರಿ ನಮ್ಮ ದೇಶದಲ್ಲಿ, ಇಲ್ಲಿ ನೋಡ್ರಿ ನಮ್ಮಲ್ಲಿ ಮುಖ್ಯವಾಗಿ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲವೊಂದಿಷ್ಟು ಸಮುದಾಯಗಳೇನಿದ್ವಲ್ಲ ಆ ಸಮುದಾಯಗಳಿಗೆ ಅನ್ಯಾಯ ಆಗಿದಾವ ಅನ್ನೋ ಉದ್ದೇಶಕ್ಕೋಸ್ಕರ, ಆ ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾವೆ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ ನಾವು, ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಆಮೇಲೆ ಹಿಂದುಳಿದ ವರ್ಗದವರಾಗಿರ್ಬೋದು ಅವ್ರಿಗೆ ಏನು ಮಾಡಿದ್ವಿ ನಮ್ಮ ಸಂವಿಧಾನದಲ್ಲಿ ಸೌಲಭ್ಯಗಳನ್ನ ನೀಡಿದ್ವಿ. ಯಾಕೆ ಸೌಲಭ್ಯಗಳನ್ನ ನೀಡಿದ್ವಿ, ಅವರು ಕೂಡ ಮುಂದೆ ಬರಲಿ, ಅವರು ಕೂಡ ಉನ್ನತ ಹಂತಕ್ಕೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಆದರೆ ಅದಾದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು 2018, 17, 19ನಲ್ಲಿ ಈ ರಿಸರ್ವೇಷನ್ ಸಂಬಂಧಪಟ್ಟಂತೆ ಕೂಗುಗಳು ಜಾಸ್ತಿ ಆಗಲಿ ಸ್ಟಾರ್ಟ್ ಆದವು. ಕೆಲವೊಂದಿಷ್ಟು ಸಮುದಾಯಗಳು ನಮಗೂ ಕೂಡ ರಿಸರ್ವೇಷನ್ ಕೊಡ್ರಿ, ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತೇವೆ, ನಮಗೂ ಕೂಡ ಒಂದು ಜಾಬ್ಗಳಲ್ಲಾಗಿರ್ಬೋದು ಆಮೇಲೆ ಕಾಲೇಜ್ಗಳಲ್ಲಾಗಿರ್ಬೋದು ಫೀ ಕನ್ಸೆಷನ್ನಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಕೂಡ ನಮಗೂ ಕೂಡ ಮೀಸಲಾತಿಯನ್ನು ಕೊಡ್ರಿ, ನಾವು ಕೂಡ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯ ಅಂತೇಳಿ ಅನೇಕ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಹೋರಾಟ ಸ್ಟಾರ್ಟ್ ಆಯಿತು. ಆ ಹೋರಾಟದ ಪರಿಣಾಮವಾಗಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಮೋದಿ ಗೌರ್ಮೆಂಟ್ ಏನು ಮಾಡ್ತು ಅಂತ ಹೇಳಿದ್ರೆ ಆರ್ಥಿಕ ದುರ್ಬಲ ವರ್ಗದವರಿಗೆ EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ ಮಾತಾಡ್ತೀವಿ ನಾವು, ಅವ್ರಿಗೆ 10% ಮೀಸಲಾತಿಯನ್ನು ಕೊಟ್ಟು 10% ಮೀಸಲಾತಿಯನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮಾಡೋದು. ಹೋದ ಸಲ ಯು ಪಿ ಎಸ್ ಸಿಯಲ್ಲಿ ಎಷ್ಟೋ ಜನ ಈ ಎಕನಾಮಿಕ್ ವೀಕರ್ ಸೆಕ್ಷನ್ ಆಧಾರದ ಮೇಲೆ ಎಷ್ಟೋ ಜನಕ್ಕೆ IAS ಸಿಕ್ಕಿದೆ, IPS ಸಿಕ್ಕಿದೆ ಈ ರಿಸರ್ವೇಷನ್ ಇದ್ದಿದ್ದಕ್ಕೆ. ಓಕೆ, ಇದು ಕೂಡ ಒಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಈ ಒಂದು ರಿಸರ್ವೇಷನ್ ಏನದಲ್ಲ, ಈ 8 ಎಕರೆ ಭೂಮಿ ಇರಬಾರ್ದು ಒಬ್ಬ ವ್ಯಕ್ತಿಗೆ, 8 ಎಕರ್ ಲ್ಯಾಂಡ್ ಇರಬಾರ್ದು ಅವ್ಗೆ. ಅದ್ರ ಜೊತೆಗೆ 1,000 ಚದರ ಅಡಿ ಭೂಮಿ ಜಾಗದಲ್ಲಿ ಇರಬೇಕು, 1,000 ಚದರ ಅಡಿ ಜಾಗದಲ್ಲಿ ಇರಬೇಕು. ಸಾರಿ, ಇದನ್ನ 5 ಎಕರೆ ಅಂತೇಳಿ ಮಾಡ್ಕೊಡ್ರಿ, 5 ಎಕರೆ ಲ್ಯಾಂಡ್ ಇರಬಾರ್ದು. ಅದ್ರ ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ 8 ಲಕ್ಷ ರೂಪಾಯಿ ಆದಾಯದ ಒಂದು ಏನಂತ ಹೇಳಿದ್ರೆ 8 ಲಕ್ಷ ಆದಾಯ ಏನಿರುತ್ತಲ್ರಿ, ಒಂದು ಆದಾಯದ ಮಿತಿ 8 ಲಕ್ಷ ಒಳಗಡೆ ಇರಬೇಕು. ಇಷ್ಟಿತ್ತು ಅಂತ ಹೇಳಿದ್ರೆ ಅವನಿಗೆ ನಾವೇನು ಮಾಡ್ಬೋದು, ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಒಳಗಡೆ ಯಾವ ವ್ಯಕ್ತಿ ಬರ್ತಾನೆ. ಇಷ್ಟೆಲ್ಲ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನ ಹೇರಿದ್ದೇವೆ, ನೆನ್ಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗ್ತದೆ. ಇನ್ನು 104ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 2020 ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಇದ್ರ ಬಗ್ಗೆ ನಾನು ಹಲವಾರು ಸರಿ ಇದ್ರ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ SC STಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ 330, 332ನೇ ವಿಧಿ ಪ್ರಕಾರ ಅವ್ರಿಗೆ ಏನು ಮಾಡಿದ್ವಿ ನಾವು ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಅಲ್ಲಿ ರಿಸರ್ವೇಷನನ್ನು ಕೊಟ್ಟಿದ್ವಿ, ಪೊಲಿಟಿಕಲಿ ರಿಸರ್ವೇಷನನ್ನು ಕೊಟ್ಟಿದ್ವಿ. ಅದು 2020ಕ್ಕೆ ಎಂಡ್ ಆಯ್ತು ರೀ, ಅದು 2020ಗೆ ಎಂಡ್ ಆಯಿತು ಪೊಲಿಟಿಕಲ್ ರಿಸರ್ವೇಷನ್.
ಅದನ್ನೇನು ಮಾಡಿದ್ವಿ ನಾವು 2030 2030 ಸಹಿತ ಮುಂದುವರಿಸಿದ್ವಿ. ಅದನ್ನು 2030 ಸಹಿತ ಅವ್ರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. 2030 ಅವ್ರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಹಾಗಾದರೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತದ. ಓಕೆ, ಎಲ್ಲ ನೋಟ್ ಮಾಡ್ಕೊಡ್ರಿ ನೀವು. ಇವಾಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತೇನೆ ನಾನು. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಮಗೆ ಇನ್ನೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದರೆ ಇಲ್ಲಿ ಫೆಡ್ರಲ್ ಸಿಸ್ಟಮ್ ಅಂತಕ್ಕಂಥದ್ದು. ಇಲ್ಲಿ ಫೆಡ್ರಲ್ ಸಿಸ್ಟಮ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಯಾಕಂತ ಹೇಳಿದ್ರೆ ಈ ಫೆಡ್ರಲ್ ಸಿಸ್ಟಮ್ ಭಾರತ ಏನಂತ ಹೇಳಿದ್ರೆ ಇಲ್ಲಿ ಒಂದು ಸಂಯುಕ್ತ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಹೌದು ಅಲ್ಲೋ, ಏಕಾತ್ಮಕ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಹೌದು ಅಲ್ಲೋ, ಏನ್ರಿ ಹಾಗಾದ್ರೆ ಭಾರತ ರಾಷ್ಟ್ರ ಈ ಕಡೆ ಸಂಯುಕ್ತ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದೀವೋ ಏಕಾತ್ಮಕ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದೀವೋ ಇವೆಲ್ಲ ದ್ವಂದ್ವಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಾವೆ. ಅದನ್ನ ಇವತ್ತು ನಾ ಕ್ಲಿಯರ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ಫೆಡ್ರಲ್ ಅಂತಕ್ಕಂಥದ್ದನ್ನ ಒಂದು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಒಕ್ಕೂಟ ಅಂತಕ್ಕಂಥ ಒಂದು ಪದ ಏನದೆ ಅಲ್ರಿ, ಫೆಡ್ರಲ್ ಅಂತಕ್ಕಂಥ ಪದ ಇಲ್ಲಿ ಮುಖ್ಯವಾಗಿ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಫೆಡ್ರಲ್ ಅಂತಕ್ಕಂಥ ಪದ ಸಂಯುಕ್ತ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಇವೆರಡರ ನಡುವೆ ಅಧಿಕಾರ ಅಂತಕ್ಕಂಥದ್ದು ಪವರ್ ಆಫ್ ಡಿವಿಷನ್ ಅಂತೇಳಿ ಕರಿತೀವಿ ನಾವು. ಪವರ್ ಆಫ್ ಡಿವಿಷನ್. ಓಕೆ, ಇದು ವಿಂಗಡಣೆ ಆಗಿರ್ತದೆ. ಅಧಿಕಾರ ಅಂತಕ್ಕಂಥದ್ದು ವಿಂಗಡಣೆ ಆಗಿರ್ತದೆ. ಎಲ್ಲಿ? ಫೆಡ್ರಲ್ನಲ್ಲಿ. ಹೀಗಾಗಿ ಸಂಯುಕ್ತ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಹಿಂದೆಯಿಂದಲೂ ಕೂಡ ಕೋಲನಿಸಮ್ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ. ಅಂದ್ರೆ ಏನ್ರಿ, ನಮ್ಮ ರಾಷ್ಟ್ರವನ್ನು ವಸಾಹತುಶಾಹಿಗೆ ಒಳಪಟ್ಟಿದ್ದು ನಮ್ಮ ದೇಶ. ಬ್ರಿಟಿಷರು ಆಳ್ವಿಕೆಗೆ ಒಳಪಟ್ಟಿದ್ರು, ಬ್ರಿಟಿಷರಿಂದ ನಾವು ಆಳ್ವಿಕೆಗೆ ಒಳಪಟ್ಟಿದ್ವಿ, ಅನೇಕ ರಾಜಮನೆತನಗಳಿಂದ ನಾವು ಆಳ್ವಿಕೆಗೆ ಒಳಪಟ್ಟಿದ್ವಿ. ಹೀಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಈ ರೀತಿ ಛಿದ್ರವಾಗಿ ಹಂಚಿ ಹೋಗ್ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಏನಾಗಿತ್ತು ಅಂತ ಹೇಳಿದ್ರೆ ಆಸ್ಥಾನಗಳು ಎಲ್ಲೋ ಒಂದು ಕಡೆ ಇದ್ವು. ಓಕೆ, ದೇಶೀಯ ಸಂಸ್ಥಾನಗಳು ಎಲ್ಲೇ ಒಂದು ಕಡೆ ಇದ್ವು. ಈ ರೀತಿ ಇದ್ದಾಗ ಅದೇನಾಗಿತ್ತು ಅಂತ ಹೇಳಿದ್ರೆ ರಾಷ್ಟ್ರದ ಇಂಟಿಗ್ರಿಟಿಗೆ ಧಕ್ಕೆ ತಂದಂಗಿತ್ತು. ಆ ಉದ್ದೇಶಕ್ಕೋಸ್ಕರ ಏನಾಯ್ತು, ನಮ್ಮ ಸಂವಿಧಾನ ರಚನಾಕಾರರು ಏನು ಥಿಂಕ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಭಾರತ ರಾಷ್ಟ್ರ ಎಲ್ಲಾ ಕಡೆನೂ ಹೋಳೋಳಾಗಿ ಹೋಗ್ಬಿಟ್ಟೈತಿ. ಒಂದ್ ಕಡೆ ಇಲ್ಲೊಂದ್ ಕಡೆ ಐತಿ, ಇಲ್ಲೊಂದ್ ಕಡೆ ಐತಿ. ಒಂದ್ ಕಡೆ ದೇಶೀಯ ಸಂಸ್ಥಾನಗಳು ಅವ್ರು ತಿಳಿದಿದ್ದು ಅವ್ರು ಮಾಡ್ತಾರೆ, ಇನ್ನೊಂದ್ ಕಡೆ ರಾಜ್ಯಗಳು ತಮಗೆ ತಿಳಿದಿದ್ದು ತಾವು ಮಾಡ್ಕೋತಾವ. ಹಿಂಗಾಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೂ ಕೂಡ ಬೇರೆ ದೇಶದವರು ನಮ್ಮ ರಾಷ್ಟ್ರವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಬಹುದು. ಆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡೋಣ, ಇಲ್ಲಿ ಫೆಡ್ರಲ್ ಅಂತಕ್ಕಂಥದ್ದನ್ನು ಸೇರಿಸೋಣ. ಏಕಾತ್ಮಕ ಬೇಡ. ಈ ಫೆಡ್ರಲ್ಗೆ ಸಂಬಂಧಪಟ್ಟಂತೆ ಭಾರತ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಯೂನಿಯನ್ ಅಂತ ಹೇಳ್ತಾರೆ. ಇಂಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಸ್ಟೇಟ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ದಾರೆ ನಿಮ್ಗೆ. ಈ ಪದವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಳಸ್ತಾರೆ, ಅರ್ಥ ಮಾಡ್ಕೊಡ್ರಿ. ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಫೆಡ್ರಲ್ ಅಂತಕ್ಕಂಥ ವಿಷಯವನ್ನು ಹೇಳುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಳಸ್ತಾರೆ. ಏನ್ರಿ ಇಲ್ಲಿ ಇಂಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಸ್ಟೇಟ್ ಅಂದ್ರೆ ಏನಂತ ಹೇಳಿದ್ರಲ್ಲಿ, ಸಂಯುಕ್ತ ಅಂತಕ್ಕಂಥ ಒಂದು ವರ್ಡ್ ಏನದಲ್ಲ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಭಾರತದ ಸಂವಿಧಾನ ಏಕಾತ್ಮಕವಾಗಿಯೂ ಬದಲಾವಣೆ ಆಗ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಸಂಯುಕ್ತವಾಗಿಯೂ ಬದಲಾವಣೆ ಆಗ್ಬೋದು. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಡಾಮಿನೆಂಟ್ ಆಗಿಯೂ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಅಗದಿ ಪವರ್ಫುಲ್ ಆಗಿ ಬಳಕೆ ಆಗ್ತದ. ಅದೊಂದು ಹಿಡಿಯಾಕೆ ಯಾರಿಗೂ ಆಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನನ್ನು.
ಇಲ್ಲಿ ರಾಜ್ಯವನ್ನು ತನ್ನ ಹತೋಟಿ ತೆಗೆದುಕೊಳ್ತದ. ರಾಜ್ಯ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತದಲ್ಲ ಅದನ್ನು ಕೇಳ್ಬೇಕು ರಾಜ್ಯ. ಆ ರೀತಿ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಹಾಕಿದ್ದೇವೆ ನಾವು. ಅದೇ ರೀತಿಯಾಗಿ ಈ ಸ್ಟೇಟ್ ಗೌರ್ಮೆಂಟ್ ಏನದಾವಲ್ಲ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತದಲ್ಲ ಅದನ್ನು ಕೇಳ್ತಕ್ಕಂಥ ಒಂದು ಕೆಲಸ ಮಾಡ್ಕೊತಾ ಹೋಗ್ಬೇಕು ಸ್ಟೇಟ್ ಗೌರ್ಮೆಂಟ್. ಅಂದರೆ ಏನಾದಂಗೆ ಆತ್ರಿ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಭಾರತದ ಒಂದು ಸಂಯುಕ್ತತೆ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಏಕಾತ್ಮಕವಾಗಿ ಪರಿವರ್ತನೆ ಆಗ್ತದೆ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸಂಯುಕ್ತವಾಗಿ ಪರಿವರ್ತನೆ ಆಗ್ತದೆ. ಅದ್ರ ಜೊತೆಗೆ ಇನ್ನೂ ಒಂದು ವರ್ಡು KCVR ಅಂತೇಳಿ ಕ್ವಾಸಿ ಫೆಡ್ರಲ್ ಅಂತೇಳಿ ಯೂಸ್ ಮಾಡಿದ್ದಾರೆ. ಇಂಡಿಯಾ ಆಸ್ ಅ ಕ್ವಾಸಿ ಫೆಡ್ರಲ್. ಇಲ್ಲಿ ನೋಡ್ರಿ KCVR ಇಲ್ಲಿ ನೆನ್ಪಿಟ್ಕೊಡ್ರಿ. ಓಕೆ, KCVR ಅಂತಕ್ಕಂಥವ್ರು ಇದನ್ನು ಕೂಡ ಪ್ರಶ್ನೆ ಕೇಳಿದರೆ ನೋಟ್ ಡೌನ್ ಮಾಡ್ಕೊಡ್ರಿ. ನಾ ಇಲ್ಲಿ ಯಾವ್ದು ಹೇಳಾಕತ್ತಾನಲ್ಲ ಯಾವುದು ಕೂಡ ಇಲ್ಲಿ ಸುಮ್ಮನೆ ಖಾಲಿ ಉಪರಾಟ ಹೇಳ್ಕೊತಾ ನಿಂತಿಲ್ಲ. ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾರೆ, ಅದಕ್ಕೆ ಸೀರಿಯಸ್ ಆಗಿ ನೋಟ್ ಮಾಡ್ಕೊಡ್ರಿ. ಕ್ವಾಸಿ ಫೆಡ್ರಲ್ ಅಂತೇಳಿ, ಕ್ವಾಸಿ ಫೆಡ್ರಲ್ ಇಲ್ಲಿ ಏನ್ರಿ ಕ್ವಾಸಿ ಫೆಡ್ರಲ್ ಅಂತ ಹೇಳಿದ್ರೆ ಭಾರತ ಅರೆ ಸಂಯುಕ್ತ ವ್ಯವಸ್ಥೆನ ಒಳಗೊಂಡಿರುತ್ತೆ, ಅರೆ ಸಂಯುಕ್ತ ವ್ಯವಸ್ಥೆನ ಒಳಗೊಂಡಿದೆ. ಅವರು ಕೂಡ ಹೇಳ್ತಾ ಇಲ್ರಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲೇ ಡಿಬೇಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಏನಂತ ಹೇಳಿದ್ರೆ ಇಲ್ಲಿ ಫೆಡ್ರಲ್ ಹಾಕಬೇಕು, ಯೂನಿಟರಿ ಹಾಕಬೇಕು, ಏನು ಹಾಕಬೇಕು ಅಂತೇಳಿ. ಹೀಗಾಗಿ ಅವರು ಎಷ್ಟೊಂದು ಜಾಣರಿದ್ರು, ಎಷ್ಟೊಂದು ತಜ್ಞರಿದ್ರು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇವತ್ತಿನ ಪೊಲಿಟಿಕಲ್ ಲೀಡರ್ಗಳಿಗೆ ಕಂಪೇರ್ ಮಾಡಿದರೆ ಅವರೆಲ್ಲ ಏನಂತ ಹೇಳಿದ್ರೆ ಒಂದು ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಹಲವಾರು ದೇಶದಲ್ಲಿರ್ತಕ್ಕಂಥ ಸಂವಿಧಾನದ ಒಂದು ಎರವನ್ನ ಪಡ್ಕೊಂಡು ತಾವೇ ಒಂದು ಡಿಸಿಷನ್ ಮಾಡ್ತಾರೆ. ನಮ್ಮ ಇಂಡಿಯಾ ಭಾರತ ರಾಷ್ಟ್ರ ಮುಂದೆ ಕೂಡ ತೊಂದರೆಗೆ ಈಡಾಗಬಾರ್ದು, ಬೇರೆ ರಾಷ್ಟ್ರಗಳಿಂದ ಆಳ್ವಿಕೆಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ. ಆ ಮೂಲಕವಾಗಿ ಇವೆರಡು ಪದಗಳು ನೆನ್ಪಿಟ್ಕೊಡ್ರಿ. ಕ್ವಾಸಿ ಫೆಡರಲ್ ಅಂತಕ್ಕಂಥದ್ದು ಇನ್ಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟೇಬಲ್ ಸ್ಟೇಟ್ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಅದ. ಅದೇ ರೀತಿಯಾಗಿ ಭಾರತ ರಾಷ್ಟ್ರ ಹಲವಾರು ರೀತಿಯಾಗಿರ್ತಕ್ಕಂಥ ಭಾಷೆಗಳನ್ನು ಒಳಗೊಂಡಿದೆ, ಭಾಷೆ, ಧರ್ಮ. ಓಕೆ, ಹಲವಾರು ರೀತಿಯಾಗಿ ಇಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಜಾತಿಯ ಜನರಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯಾ ಆಸ್ ಅ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಇಟ್ ಮೀನ್ಸ್ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿ ವರ್ಗದವರನ್ನ ಕೂಡಿಕೊಂಡು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ದೇಶ, ಸಮಗ್ರವಾಗಿರ್ತಕ್ಕಂಥ ರಾಷ್ಟ್ರ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹೀಗಿದ್ದಾಗ ಇಲ್ಲಿ ಕೇವಲ ಒಂದೇ ಒಂದು ಏಕಾತ್ಮಕ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಂಡ್ಬಿಟ್ರೆ ಆಗೋದಿಲ್ಲ. ಇಲ್ಲಿ ಫೆಡರಲ್ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ರಾಜ್ಯಗಳ ಸಮ್ಮತಿ ಕೂಡ ಬೇಕಾಗ್ತದೆ, ರಾಜ್ಯಗಳ ಒಪ್ಪಿಗೆ ಕೂಡ ಬೇಕಾಗ್ತದೆ. ಹೀಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಅರೆ ಸಂಯುಕ್ತ ವ್ಯವಸ್ಥೆಯನ್ನು ನಾವು ಭಾರತದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಯಾಕೆ ಹೇಳ್ರಿ, ಇಲ್ಲಿ ಈ ಹಿಂದ್ಗಡೆ ಅಮೇರಿಕಾದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ವಸಾಹತುಶಾಹಿಗಳ ಪ್ರಭಾವ ಜಾಸ್ತಿ ಆಗಿತ್ತು. ಆ ರೀತಿ ಆಗಬಾರ್ದು ಭಾರತದಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಏನು ಮಾಡಿದೆವು ಅಂತ ಹೇಳಿದ್ರೆ ನಾವು ಏಕಾತ್ಮಕ ಜೊತೆಗೆ ಇಲ್ಲಿ ಸಂಯುಕ್ತದ ಜೊತೆಗೆ ಏಕಾತ್ಮಕತೆಯನ್ನು ಕೂಡ ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ಇಷ್ಟಂಶ ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊತೀನಿ. ಇದನ್ನ ಒಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ, ಪರೀಕ್ಷೆಯಲ್ಲಿ ಕೇಳ್ಬೋದು. ಏಕಾತ್ಮಕ ವ್ಯವಸ್ಥೆಯ ಲಕ್ಷಣ ಏನ್ರಿ ಸರ? ಇಷ್ಟೆಲ್ಲ ಮಾತಾಡಿದ್ರಿ ನೀವು. ಈ ಕಡೆ ಸಂಯುಕ್ತತೆ ಬಗ್ಗೆ ಮಾತಾಡಿದ್ರಿ, ಈ ಕಡೆ ಏಕಾತ್ಮಕತೆ ಬಗ್ಗೆನೂ ಮಾತಾಡಿದ್ರಿ, ಎರಡೂ ಅಲ್ಲ ಅಂತ ಹೇಳಿದ್ರಿ. ಆಮೇಲೆ ಅಂಬೇಡ್ಕರ್ ಅವರು ಇನ್ಡಿಸ್ಟ್ರಿಕ್ಟೇಬಲ್ ಸ್ಟೇಟ್ ಆ್ಯಂಡ್ ಇನ್ಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟೇಬಲ್ ಸ್ಟೇಟ್ ಅಂತೇಳಿ ಹೇಳಿದರು. ಅದೇ ರೀತಿಯಾಗಿ KCVR ಅವ್ರು ಏನು ಹೇಳ್ತಾರೆ ರೀ, ಕ್ವಾಸಿ ಫೆಡರಲ್ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದ್ರಲ್ಲ ಸರ, ನಮಗೇನು ಅರ್ಥ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಏಕಾತ್ಮಕತೆ ಅಂದರೆ ಏನಂತೇಳಿ ತಿಳಿಸ್ಕೊಡ್ರಿ. ಅದ್ರ ಜೊತೆಗೆ ಫೆಡ್ರಲ್ ಸಿಸ್ಟಮ್ ಅಂದರೆ ಏನಂತೇಳಿ, ಫೆಡ್ರಲ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಅಂಶಗಳನ್ನು ತಿಳಿಸ್ಕೊಡ್ರಿ. ಓಕೆ, ಅವು ಎರಡರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಅವೆರಡರ ಬಗ್ಗೆ ಕೂಡ ನಿಮ್ಗೆ ಅರ್ಥೈಸ್ತಕ್ಕಂಥ ಕೆಲಸ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ ಯೂನಿಟರಿ ಫೀಚರ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಪ್ರಬಲ ಕೇಂದ್ರ ಸರ್ಕಾರವನ್ನು ಒಳಗೊಂಡಿರ್ತದೆ. ಯೂನಿಟರಿ ಫೀಚರ್ಸ್ ಅಂತ ಹೇಳಿದ್ರೆ ಪ್ರಬಲ ಕೇಂದ್ರ ಸರ್ಕಾರವನ್ನು ಒಳಗೊಂಡಿರ್ತದೆ. ಇಲ್ಲಿ ಏಕಾತ್ಮಕತೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟು ಹೇಳ್ಬಿಡ್ತೇನೆ. ಯೂನಿಟರಿ ಅಂತ ಹೇಳಿದ್ರೆ ಯೂನಿಟರಿ ಏಕಾತ್ಮಕತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಎಲ್ಲ ಅಧಿಕಾರಗಳು ಸಹಿತ ಒಬ್ಬನ ಕಡೆನೇ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಆಲ್ ಪವರ್ಸ್ ಯಾರ ಕಡೆ ಕೇಂದ್ರೀಕೃತವಾಗಿರ್ತವೆ? ಒಬ್ಬರ ಕಡೆನೇ. ಇದಕ್ಕೆ ಸೆಂಟ್ರಲ್ ಅಂತ ಕರ್ಕೊಡ್ರಿ. ಎಲ್ಲ ಅಧಿಕಾರಗಳು ಯಾರ ಕಡೆ ಕೇಂದ್ರೀಕೃತವಾಗಿರ್ತಾವೆ? ಇಲ್ಲಿ ಸೆಂಟ್ರಲ್, ಕೇಂದ್ರ ಸರ್ಕಾರದ ಕಡೆನೇ ಕೇಂದ್ರೀಕೃತವಾಗಿರ್ತಾವೆ. ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ ಆ ಪವರ್. ಅದಕ್ಕೆ ನಾವು ಏಕಾತ್ಮಕ ವ್ಯವಸ್ಥೆ ಅಂತೇಳಿ ಕರಿತೇವೆ. ಅದಕ್ಕೂ ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವತ್ತು ನೋಡ್ರಿ ಯಜಮಾನ ಮೂವಿ ನೋಡಿರ್ಬೋದು ನೀವು. ಯಜಮಾನ ಮೂವಿ ಒಳಗಡೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಟ್ರೆಡಿಷನಲ್ ನಮ್ಮ ಫ್ಯಾಮಿಲಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಲ್ಲಿ ವಿಷ್ಣುವರ್ಧನ್ ಏನಿರ್ತಾನಲ್ಲ, ವಿಷ್ಣುವರ್ಧನ್ಗೆ ಸಂಬಂಧ ಅವನ ಒಂದು ತೀರ್ಮಾನವೇ ಕೊನೆಯಲ್ಲಿ ಅವ್ರ ತಮ್ಮಗಳಾಯ್ತು, ಅವ್ರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಿಷ್ಣು ಅಂದ್ರೆ ಹಿರೇ ಮನುಷ್ಯ ವಿಷ್ಣುವರ್ಧನ್ ಏನದಲ್ಲ, ಅವ್ನು ಹೇಳಿದ್ದ ಕೇಳ್ಬೇಕು. ಏನೋ ಒಂದು ಆಯಿತು ಅವಂಗ ಹೋಗಿ ಹೇಳೋದು, ಫ್ಯಾಮಿಲಿಯಲ್ಲಿರ್ತಕ್ಕಂಥ ಏನೋ ಒಂದು ಸಮಸ್ಯೆ ಆಯ್ತು ವಿಷ್ಣುವರ್ಧನ್ಗೆ ಹೋಗಿ ಹೇಳೋದು, ವಿಷ್ಣುವರ್ಧನ್ ಏನಾರ ಹೇಳಿದ ಅಂತ ಹೇಳಿದ್ರೆ ನಾನು ಕಡ್ಡಾಯವಾಗಿ ಪಾಲಿಸ್ತಕ್ಕಂಥದ್ದು.
ಹೌದಾ? ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಕೇವಲ ವಿಷ್ಣುವರ್ಧನ್ ಕಡೆ ಸೇರ್ಕೊಂಡಿರ್ತದ. ಯಜಮಾನ ಮೂವಿಗಳು ಯಾವ ಥರ ಅದಲ್ಲ ಸಿಸ್ಟಮ್, ಅಲ್ಲಿ ಅಧಿಕಾರ ಅಂತಕ್ಕಂಥದ್ದು ಅವ್ರ ಕಡೆ ಮಾತ್ರ ಕೇಂದ್ರೀಕೃತವಾಗಿರ್ತದ, ಬೇರೆದವ್ರ ಕಡೆ ಹಂಚಲ್ಪಟ್ಟಿರುವುದಿಲ್ಲ. ಅಲ್ಲಿರ್ತಕ್ಕಂಥ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಆ ಒಂದು ವಿಷ್ಣುವರ್ಧನ್ನ ಒಂದು ಆಜ್ಞೆಯ ಪ್ರಕಾರನೇ ನಡ್ಕೋತಾರೆ, ಆಜ್ಞೆಯ ಪ್ರಕಾರ ನಡ್ಕೋತಾರೆ. ಅದನ್ನು ನಾವೇನು ಕರಿತೀವಿ? ಏಕಾತ್ಮಕ ವ್ಯವಸ್ಥೆ, ಕೇಂದ್ರೀಕೃತ ವ್ಯವಸ್ಥೆ. ಇದನ್ನು ನಾವು ಏಕಾತ್ಮಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ಈ ರೀತಿ ಸಿಸ್ಟಮನ್ನು, ಏಕಾತ್ಮಕ ವ್ಯವಸ್ಥೆ ಸಿಸ್ಟಮನ್ನು ಕಾಣ್ತೇವೆ ನಾವು. ಓಕೆ, ಈ ರೀತಿ ಸಿಸ್ಟಮನ್ನು ನಾವು ಎಲ್ಲೆಲ್ಲಿ ಕಾಣ್ತೇವೆ? ನಾರ್ವೆಯಲ್ಲಿ ಕಾಣ್ಬೋದು, ನಾರ್ವೆಯಲ್ಲಿ ಕಾಣ್ಬೋದು, ಜಪಾನಲ್ಲಿ ಕಾಣ್ಬೋದು ಏಕಾತ್ಮಕ ವ್ಯವಸ್ಥೆಯನ್ನು. ಓಕೆ, ಜಪಾನ್ನಲ್ಲಿ ಕಾಣ್ಬೋದು, ಜೊತೆಗೆ ಬ್ರಿಟನ್ನಲ್ಲಿ ಕೂಡ ಕಾಣ್ಬೋದು. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಿಸ್ಟಮನ್ನು ಅನಾಲಿಸಿಸ್ ಆಗಿ ಓದ್ತಾ ಹೋಗ್ಬೇಕು ನಾವು ಈ ರೀತಿಯಾಗಿ. ಅಂದರೆ ನಮ್ಗೆ ಏನಾಗುತ್ತೆ, ಮೇನ್ಸ್ನಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾದ್ರೆ ಏಕಾತ್ಮಕ ವ್ಯವಸ್ಥೆ ಅಂದ್ರೆ ಏನಂತೇಳಿ ಗೊತ್ತಾಯ್ತು ನಮ್ಗೆ. ಅದ್ರ ಜೊತೆಗೆ ಅದರ ಲಕ್ಷಣಗಳ ಬಗ್ಗೆ ಕೂಡ ಅರ್ಥ ಮಾಡ್ಕೊತಾ ಹೋಗ್ಬಿಡು ನಾವು. ತಿಳಿಸ್ಕೊಟ್ಟೆ ಏಕಾತ್ಮಕ ವ್ಯವಸ್ಥೆ ಅಂದ್ರೆ ಏನಂತೇಳಿ ಅರ್ಥ ಮಾಡ್ಕೊಂಡಿದ್ರಿ ನೀವು ಅಂತೇಳಿ ಭಾವಿಸ್ಕೊತೇನೆ ನಾನು. ಓಕೆ, ಇವಾಗ ನೋಡ್ರಿ, ಇದನ್ನ ಎರೇಸ್ ಮಾಡ್ತೇನೆ. ಇಲ್ಲಿ ಏನಂತ ಹೇಳಿದ್ರೆ ಏಕಾತ್ಮಕ ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದೇ ಅಂಶ ಪ್ರಬಲ ಕೇಂದ್ರ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರನೇ ಡಾಮಿನೆಂಟ್ ಆಗಿರ್ತದ, ಕೇಂದ್ರ ಸರ್ಕಾರನೇ ಡಾಮಿನೆಂಟ್ ಆಗಿರ್ತದ. ಯಾಕೆ ಡಾಮಿನೆಂಟ್ ಆಗಿರ್ತದ? ಉದಾಹರಣೆ ಕೊಟ್ಟೆ ನಿಮ್ಗೆ. ಒಬ್ಬ ವ್ಯಕ್ತಿ ಅದನ್ರಿ, ಆ ವ್ಯಕ್ತಿಯ ಆಜ್ಞೆಯ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ಮನೆಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ವ್ಯಕ್ತಿ ಹೇಳ್ದಂಗೆ ಕೇಳ್ಬೇಕು. ಹಂಗಂತ ಬಳಕ ಇಲ್ಲಿ ಕೇಂದ್ರ ಸರ್ಕಾರ ಏನ್ರಿ ಇಲ್ಲಿ ಅತಿ ಹೆಚ್ಚು ಡಾಮಿನೆಂಟ್ ಆಗಿರ್ತದ, ಅತಿ ಹೆಚ್ಚು ಡಾಮಿನೆಂಟ್ ಆಗಿರ್ತದ. ಇಲ್ಲಿ ಕೇಂದ್ರ ಸರ್ಕಾರದ ಆಜ್ಞೆಯ ಪ್ರಕಾರನೇ ಏನಂತ ಹೇಳಿದ್ರೆ ರಾಜ್ಯಗಳು ತಮ್ಮ ಅಧಿಕಾರವನ್ನು ನಿರ್ವಹಿಸಬೇಕು. ಇಡೀ ದೇಶಕ್ಕೆ ರಾಜ್ಯಗಳಿಗೆ ಸಪ್ರೇಟಾಗಿ ಅಧಿಕಾರ ಹಂಚಿಕೆ ಆಗಿರೋದಿಲ್ಲ. ಇಲ್ಲಿ ಕೇಂದ್ರಕ್ಕೆ ಅತಿ ಹೆಚ್ಚು ಪವರ್ ಇರ್ತದ, ಕೇಂದ್ರಕ್ಕೆ ಅತಿ ಹೆಚ್ಚು ಪವರ್ ಇರ್ತದ. ಡಿವಿಷನ್ ಆಫ್ ಪವರ್ ಇರೋದಿಲ್ಲ, ಇಲ್ಲಿ ಅಧಿಕಾರದ ಹಂಚಿಕೆ ಇರೋದಿಲ್ಲ, ಡಿವಿಷನ್ ಆಫ್ ಪವರ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಡಿವಿಷನ್ ಆಫ್ ಪವರ್ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಮತ್ತು ಸೆಂಟ್ರಲ್ ನಡುವೆ ಇಲ್ಲಿ ಫೆಡ್ರಲ್ನಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಡಿವಿಷನ್ ಆಫ್ ಪವರ್ ಅಂತ ಇದನ್ನು ಮಾಡ್ತೇವೆ. ಡಿವಿಷನ್ ಆಫ್ ಪವರ್, ಅಧಿಕಾರದ ಹಂಚಿಕೆ ಏನು ಮಾಡ್ತೇವೆ ಫೆಡ್ರಲ್ನಲ್ಲಿ, ಸಂಯುಕ್ತೆಯಲ್ಲಿ. ಇಲ್ಲಿ ಇರುವುದಿಲ್ಲ. ಇಲ್ಲಿ ಸೆಂಟ್ರಲ್ ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಎಲ್ಲ ಪವರನ್ನು ಪಡ್ಕೊಂಡಿರ್ತದ, ಎಲ್ಲ ಪವರನ್ನು ಪಡ್ಕೊಂಡಿರ್ತದ. ಈ ರೀತಿ ಸಿಸ್ಟಮನ್ನು ನಾವು ಏಕಾತ್ಮಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ಓಕೆ, ಅದರಲ್ಲಿ ಪ್ರಬಲ ಕೇಂದ್ರ ಸರ್ಕಾರ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊತೇನೆ ನಾನು. ಏಕೈಕ ಸಂವಿಧಾನ, ಒಂದೇ ರೀತಿಯಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇರ್ತದೆ ಏಕಾತ್ಮಕ ವ್ಯವಸ್ಥೆಯಲ್ಲಿ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಹೆಂಗಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಇರ್ತದೆ, ಅದ್ರ ಜೊತೆಗೆ ಒಂದೇ ಸಂವಿಧಾನ, ಒಂದೇ ಸಂವಿಧಾನ. ಇಲ್ಲಿ ಹೆಂಗದ ಅಂತ ಹೇಳಿದ್ರೆ ಯು ಎಸ್ ಎನಲ್ಲಿ, ಫಾರ್ ಎಕ್ಸಾಂಪಲ್ ಯು ಎಸ್ ಎನಲ್ಲಿ ತಗೋರಿ ನೀವು. ಯು ಎಸ್ ಎನಲ್ಲಿ ಏನದ ಅಂತ ಹೇಳಿದ್ರೆ ಸೆಂಟ್ರಲ್ಗೂ ಒಂದು ಕಾನ್ಸ್ಟಿಟ್ಯೂಷನ್ ಅದ, ಇಲ್ಲಿ ಸ್ಟೇಟಿಗೂ ಒಂದು ಕಾನ್ಸ್ಟಿಟ್ಯೂಷನ್ ಅದ, ಎರಡಕ್ಕೂ ಒಂದು ಕಾನ್ಸ್ಟಿಟ್ಯೂಷನ್ ಅದ. ಬಟ್ ಏಕಾತ್ಮಕ ವ್ಯವಸ್ಥೆ ಅಂತೇಳಿ ಬಂದಾಗ, ನಾರ್ವೆಯಲ್ಲಿ ಇದು ಬಂದಾಗ ಅಲ್ಲೆಲ್ಲ ಒಂದೇ ಸಂವಿಧಾನ, ಒಂದೇ ಸಂವಿಧಾನದ ಆಧಾರದ ಮೇಲೆ ಆಡಳಿತ ನಡೀತದೆ, ಅಲ್ಲಿ ಆಡಳಿತ ವ್ಯವಸ್ಥೆ ನಿರ್ಮಾಣ ಆಗಿರ್ತದೆ. ಇದು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಏಕೈಕ ಚುನಾವಣಾ ಆಯೋಗ, ಏಕೈಕ ಚುನಾವಣಾ ಆಯೋಗ. ಇಲ್ಲಿ ಏಕೈಕ ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನಮ್ಮ ಇಂಡಿಯಾನ ತಗೊಳ್ರಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ರೀ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರಿ ಏಕಾತ್ಮಕ ಅಂತೇಳಿ ಹೇಳ್ತಾ ಇದ್ರಿ, ಅಲ್ಲಿ ನೀವು ಇಂಡಿಯಾ ಎಕ್ಸಾಂಪಲ್ ಕೊಡ್ತಾ ಇದ್ರಿ ಅಂತೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಭಾರತ ಏಕಾತ್ಮಕತೆ ಆಗಿಯೂ ಬದಲಾವಣೆ ಆಗ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಸಂಯುಕ್ತ ಆಗಿಯೂ ಇರ್ತದ. ಹೌದಾ? ಅದ್ರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಅದ. ಹಾಗಾದ್ರೆ ಇಲ್ಲಿ ಇಂಡಿಯಾ ಅಂತಕ್ಕಂಥದ್ದು, ಇಲ್ಲಿ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ಒಂದೇ ಎಲೆಕ್ಷನ್ ಕಮಿಷನ್ ಅದ, ಒಂದೇ ಎಲೆಕ್ಷನ್ ಕಮಿಷನ್ ಅದ ನಮ್ಮಲ್ಲಿ. ಈ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಇಲ್ಲಿ ನೋಡ್ರಿ, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಲೋಕಸಭೆ ಇದಾಗಿರ್ಬೋದು, ಲೋಕಸಭೆ ಎಲೆಕ್ಷನ್ಸ್ಗಳಾಗಿರ್ಬೋದು, ರಾಜ್ಯ ವಿಧಾನಸಭೆ ಎಲೆಕ್ಷನ್ಸ್ಗಳಾಗಿರ್ಬೋದು, ಓಕೆ, ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತದೆ ಯಾವುದು? ಚುನಾವಣಾ ಆಯೋಗ. ಓಕೆ, ಹಾಗಾದ್ರೆ ಇಲ್ಲಿ ಚುನಾವಣಾ ಆಯೋಗ ಇದ್ರ ಜೊತೆಗೆ ಒಂದು ಅರ್ಥ ಮಾಡ್ಕೊಡ್ರಿ, ಎಕ್ಸೆಪ್ಷನ್ ಪಾರ್ಟ್ ಏನಂತ ಹೇಳಿದ್ರೆ ಸ್ಥಳೀಯ ಸರ್ಕಾರಕ್ಕೆ ಚುನಾವಣೆಯನ್ನು ಕಂಡಕ್ಟ್ ಮಾಡೋದಿಲ್ಲ. ಇದನ್ನು ಕೇಳ್ಬೋದು ನೀವು ಪರೀಕ್ಷೆಯಲ್ಲಿ. ಚುನಾವಣಾ ಆಯೋಗ ಇಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಏನು ಮಾಡೋದಿಲ್ಲ ರೀ, ಚುನಾವಣೆಯನ್ನು ಕಂಡಕ್ಟ್ ಮಾಡೋದಿಲ್ಲ, ಚುನಾವಣೆಯನ್ನು ಕಂಡಕ್ಟ್ ಮಾಡೋದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ ನೀವು, ಏಕೈಕ ಚುನಾವಣಾ ಆಯೋಗವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟಿಗೆ ಸಪ್ರೇಟ್ ಆಗಿಲ್ಲ. ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ, ರಾಜ್ಯದ ವಿಧಾನಸಭೆಗಳು ಅದ್ರ ಜೊತೆಗೆ ಇವೆಲ್ಲವುಗಳನ್ನ ಕಂಡಕ್ಟ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ಸ್ಗಳನ್ನ ಇಲ್ಲಿ ಕಂಡಕ್ಟ್ ಮಾಡೋದಿಲ್ಲ ಚುನಾವಣಾ ಆಯೋಗ. ಅಂತಹ ಸಿಸ್ಟಮನ್ನು ನಾವು ಏಕಾತ್ಮಕ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಹಾಗಾದ್ರೆ ಭಾರತದಲ್ಲಿ ಕೂಡ ಅದ, ಭಾರತದಲ್ಲಿ ಕೂಡ ಅದ. ಏಕ ಪೌರತ್ವ, ಸಿಂಗಲ್ ಸಿಟಿಜನ್ಸ್. ಇಲ್ಲಿ ನೋಡ್ರಿ, ಸಿಂಗಲ್ ಸಿಟಿಜನ್ಸ್ ಫಾರ್ ಎಕ್ಸಾಂಪಲ್ ಇಂಡಿಯಾದಾಗ ಏನದ ರೀ, ಒಂದೇ ಸಿಟಿಜನ್ ಅದ ಅಲ್ರಿ, ಒಂದೇ ಸಿಟಿಜನ್ಸ್. ಈಗ ನೋಡ್ರಿ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ಫಾರ್ ಎಕ್ಸಾಂಪಲ್ ಯು ಎಸ್ ಎನ ತಗೊಳ್ರಿ ನೀವು.
ಯು ಎಸ್ ಎನಲ್ಲಿ ಸ್ಟೇಟದೊಂದು ಸಿಟಿಜನ್ಶಿಪ್ ಇದ್ರು ಸೆಂಟ್ರಲ್ದೊಂದು ಸಿಟಿಜನ್ಶಿಪ್ ಅದ ಅಲ್ಲಿ ಯು ಎಸ್ ಎನಲ್ಲಿ. ಇಂಡಿಯಾದಲ್ಲಿ ಹಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ವ್ಯಕ್ತಿ ಅದಾನ ತಿಳ್ಕೊಡ್ರಿ, ಈ ವ್ಯಕ್ತಿಯ ಒಂದು ಆಧಾರ್ ಕಾರ್ಡು ಕರ್ನಾಟಕದಾಗೂ ಅದ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಧಾರ್ ಕಾರ್ಡ್ ಏನಾದ್ರು ಚೇಂಜ್ ಆಗತ್ತೇನ್ರಿ? ಚೇಂಜ್ ಐತಿ ಆಧಾರ್ ಕಾರ್ಡ್ ಒಂದು? ಇಲ್ಲ, ಅಲ್ಲಿ ಕೂಡ ಒಂದೇ ಅದ. ಹೌದಾ? ಯಾಕಂತೇಳಿದ್ರೆ ಇಲ್ಲಿ ಏಕ ಪೌರತ್ವ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಹಿತಾಸಕ್ತಿಗೆ ಮಾರಕ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸಂವಿಧಾನ ರಚನಾಕಾರರು ಇವುಗಳನ್ನು ಅಳವಡಿಸ್ತಾರೆ. ಒಂದೇ ಒಂದು ಪೌರತ್ವವನ್ನು ಹೊಂದಿದ್ದೇವೆ ನಾವು. ಹೌದಾ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಅದ, ಕೇಂದ್ರ ಸರ್ಕಾರಕ್ಕೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಬೇರೆ ನಮ್ಮ ಪೌರತ್ವ ಅಂತಿಲ್ಲ. ಒಂದೇ ರೀತಿಯಾಗಿರ್ತಕ್ಕಂಥ ಪೌರತ್ವ, ಒಂದೇ ರೀತಿಯಾಗಿ ನಾವು ಒಂದು ಸೌಲಭ್ಯಗಳನ್ನ ಆಲ್ ಓವರ್ ಇಂಡಿಯಾ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಬೋದು ನಾವು. ಓಕೆ, ಪೌರತ್ವಕ್ಕೆ ಸಂಬಂಧಪಟ್ಟಂತೆ ನಾ ಹಿಂದಿನ ತರಗತಿ ಒಳಗಡೆ ಕ್ಲಾಸನ್ನು ಮಾಡಿದ್ದೇನೆ, ಅದನ್ನು ಕೂಡ ನೀವು ವೀಕ್ಷಿಸ್ಬೋದು. ಏಕಪೌರತ್ವ 4ನೇದು. 5ನೇದು ಏನ್ರಿ? ಇಲ್ಲಿ ಮೇಲ್ಮನೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿಧ್ಯ. ಇಲ್ಲಿ ಇಂಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೇಲ್ಮನೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಓಕೆ, ಅಪ್ಪರ್ ಹೌಸ್ ಯಾವ್ದ್ರೆ ನಮ್ದು? ರಾಜ್ಯಸಭೆ. ಇಲ್ಲಿ ರಾಜ್ಯಸಭೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಮ್ಮಲ್ಲಿ ಪವರ್ಫುಲ್ ಸ್ಟೇಟಸ್ ಅದಾವ್ರಿ. ಯಾವ ಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ಯು ಪಿ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಓಕೆ, ಅದೇ ರೀತಿಯಾಗಿ ತಮಿಳುನಾಡು ಆಗಿರ್ಬೋದು. ಇಲ್ಲಿ ಏನಂತ ಹೇಳಿದ್ರೆ ನಾವು ಇಲ್ಲಿ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದೇವೆ. ಅತಿ ಹೆಚ್ಚು ಸ್ಥಾನಗಳು ಅಲ್ಲಿದಾವೆ. ಆದರೆ ಈ ಕೆಲವೊಂದಿಷ್ಟು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಈಶಾನ್ಯ ರಾಜ್ಯಗಳು ಮಿಜೋರಾಂ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಕೇವಲ ಒಂದೊಂದೇ ಸೀಟ್ ಅದಾವಲ್ಲಿ. ಹೀಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಯುನಿಟರಿ ಸಿಸ್ಟಮ್ನಲ್ಲಿ ಮೇಲ್ಮನೆಯಲ್ಲಿ ರಾಜ್ಯಗಳಿಗೆ ಏನಂತ ಹೇಳಿದ್ರೆ ಸೀಟ್ಸ್ಗಳು ಸರಿಯಾಗಿ ಹಂಚಿಕೆ ಆಗಿಲ್ಲ. ಅದನ್ನು ನಾವೇನು ಕರಿತೇವೆ? ಅಸಮಾನ ಪ್ರಾತಿನಿಧ್ಯ ಅಂತ ಕರಿತೇವೆ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅಖಿಲ ಭಾರತ ಸೇವೆಗಳು. ಇಲ್ಲಿ ನೋಡ್ರಿ, ಯುನಿಟರಿ ಸಿಸ್ಟಮ್ನಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಂಡಿಯಾ. ಓಕೆ, ಇಲ್ಲಿ ಏನು ಮಾಡ್ತಾವೆ? ಬ್ರಿಟಿಷರ ಕಾಲದಿಂದಲೂ ಸಹಿತ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ಸಿವಿಲ್ ಸರ್ವೆಂಟ್ಸ್ಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದೇವೆ. ಈ ಹಿಂದ್ಗಡೆ ICS ಅಂತೇಳಿ ಕರಿತಾ ಇದ್ರು. ಆ ಎಕ್ಸಾಮ್ ಮುಖಾಂತರ ಕಂಡಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ನಾವು UPSC ಬೋರ್ಡನ್ನು ಮಾಡ್ಕೊಂಡ್ವಿ. ಹಾಗಾದ್ರೆ ಒಂದರ್ಥ ಮಾಡ್ಕೊಳ್ರಿ, ಇಲ್ಲಿ UPSC ಅಂತಕ್ಕಂಥದ್ದನ್ನ ಕಂಡಕ್ಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯುನಿಟರಿ ಸಿಸ್ಟಮ್ನಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಆಗಿರ್ಬೋದು, ಓಕೆ, ಇಲ್ಲಿ ತಮಿಳುನಾಡು ಆಗಿರ್ಬೋದು, ಓಕೆ, ಇಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು. ಇಲ್ಲೊಬ್ಬ ವ್ಯಕ್ತಿ ಏನಾದರೂ ಇಲ್ಲಿ UPSC ಎಕ್ಸಾಮ್ಸ್ಗಳನ್ನು ಬರೋದು IAS ಆಗಿರ್ಬೋದು, ಜೊತೆಗೆ IPS ಆಗಿರ್ಬೋದು, ಆಗಿಕಾಸ್ ಹೋದಂತ ಹೇಳಿದ್ರೆ ಇವು ನೇರವಾಗಿ ಏನಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇಲ್ಲಿ ಏನಂತ ಹೇಳಿದ್ರೆ ಹೊಣೆಗಾರಿಕೆ ಆಗಿರ್ತಾನೆ, ಅಕೌಂಟೇಬಲ್ ಆಗಿರ್ತಾನೆ. ಅವನು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಾನೆ. ಹಾಗಾದ್ರೆ ಇವ್ರೇನು ಮಾಡ್ಬೋದು? ಕರ್ನಾಟಕದಲ್ಲಿ ಸೇವೆಯನ್ನು ಕೊಡ್ಬೋದು, ತಮಿಳುನಾಡದಲ್ಲಿ ಸೇವೆ, ಆಲ್ ಓವರ್ ಇಂಡಿಯಾ ಸೇವೆ ಕೊಡ್ಬೋದು. UPSC ಬರೋದು ಪಾಸ್ ಆಗಿರ್ತಕ್ಕಂಥ ಅಸ್ಪಿರೆಂಟ್ಸ್ಗಳು ಅಂದ್ರೆ ಸಿವಿಲ್ ಸರ್ವೆಂಟ್ಸ್ಗಳು. ಆದರೆ ಅವರ ಒಂದು ಹಿಡಿತವನ್ನು, ಅವ್ರ ಕಂಟ್ರೋಲನ್ನು ಯಾರು ಮಾಡ್ತಾ ಇರಲಿ? ಕೇಂದ್ರ ಸರ್ಕಾರ ಮಾಡ್ತದೆ. ರಾಜ್ಯ ಸರ್ಕಾರದ ಬಳಿ ಆ ಕಂಟ್ರೋಲ್ ಇಲ್ಲ. ಓಕೆ, ಹೀಗಾಗಿಯೇ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಡಾಮಿನೆಂಟ್ ಆಗ್ತದೆ, ಕೇಂದ್ರ ಡಾಮಿನೆಂಟ್ ಆಗ್ತದೆ. ಓಕೆ, ಕೇಂದ್ರ ಡಾಮಿನೆಂಟ್ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ನೆನ್ಪಿಟ್ಕೊಳ್ರಿ. ಹೀಗಾಗಿ ಅದನ್ನ ಕ್ವಾಸಿ ಪೆಟ್ರೋಲ್ ಅಂತೇಳಿ KCBR ಅವ್ರು ಕರೆದಾರ. ನೆನ್ಪಿಟ್ಕೊಳ್ರಿ. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ರಾಷ್ಟ್ರಾಧ್ಯಕ್ಷರ ಆಡಳಿತ. ಇಲ್ಲಿ ನೋಡ್ರಿ, ಇಲ್ಲಿ ಯುನಿಟರಿ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ಆಡಳಿತ ನಮ್ಮಲ್ಲಿ ಅರ್ಥ ಮಾಡ್ಕೊಡ್ರಿ ನೀವು. ಹೌದಾ? ನಾವು ಫೆಡರಲ್ ಅಂತೇಳಿ ಮಾತಾಡ್ತೀವಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿದೇವಪ್ಪ. ಆದರೆ ಇಲ್ಲಿ ಏನಾಗುತ್ತಾ, ಇಲ್ಲಿ ಪ್ರೆಸಿಡೆಂಟ್ ಅಂತೇಳಿ ಬಂದಾಗ ಈ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಿದ್ರೆ ಅಂತ ತಿಳ್ಕೊಡ್ರಿ. ಬೆಸ್ಟ್ ಎಕ್ಸಾಂಪಲ್ 356. ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಿದಾಗ ಇಲ್ಲೇನಾಗುತ್ತಾ, ರಾಜ್ಯಗಳು ತಮ್ಮ ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತಾವೆ. ರಾಷ್ಟ್ರಪತಿಗಳೇ ನೇರವಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು ವಹಿಸ್ಕೊತಾರೆ. ಅದ್ರ ಜೊತೆಗೆ ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನದಾರಲ್ಲ, ಅವರು ತಮ್ಮ ಒಂದು ಅವ್ರಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಲಾಗ್ತದೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ. ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ 356 ಪ್ರಕಾರ ಇಲ್ಲಿ ಒಂದು ಸರ್ಕಾರ ಏನು ಮಾಡ್ಬೋದು? ದುರುಪಯೋಗವನ್ನು ಕೂಡ ತಗೋಬೋದಲ್ರಿ. ಆರ್ಟಿಕಲ್ 356 ಅನ್ನ ದುರುಪಯೋಗ ತಗೋಬೋದಲ್ಲ, ರಾಷ್ಟ್ರಪತಿಗಳ ಆಡಳಿತವನ್ನು ಹೇರ್ಬೋದಲ್ಲ. ಹಲವಾರು ರೀತಿಯಾಗಿರ್ತಕ್ಕಂಥ ನಿದರ್ಶನಗಳು ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಗ್ತಾವೆ. ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ತಗೊಳ್ರಿ. SR ಬೊಮ್ಮಾಯಿ ಕೇಸಲ್ಲಿ ಏನಾಗುತ್ತೆ ರೀ? SR ಬೊಮ್ಮಾಯಿ ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಯೂ ಸಹಿತ ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಿದಾಗ ಅದನ್ನು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತದೆ. ಆ ಕೇಸ್
ಸುಪ್ರೀಂ ಕೋರ್ಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡ್ತದೆ. ನೀವು ಈ ರೀತಿ ಉತ್ತುತ್ತರ ಥರ ಹೇರ್ತಕ್ಕಂಥ ಕೆಲಸ ಮಾಡಬೇಡ್ರಿ, ಅದನ್ನು ವ್ಯವಸ್ಥೆ ಅಂತ ತಿಳ್ಕೊಂಡ್ರಿ, ವ್ಯವಸ್ಥೆ ಅಂತ ತಿಳ್ಕೊಂಡು ಕಾಸು ಹೇರಬೇಕು ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡ್ತದೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಟಸ್ಗಳು ಏನದಾವಲ್ರಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳು, ಆ ರಾಜ್ಯಗಳು ಏನಾಗ್ಬಿಡ್ತಾವೆ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಹತೋಟಿಗೆ ಹೋಗ್ಬಿಡ್ತಾವೆ. ಹೀಗಾಗಿ ಯುನಿಟರಿ ಸಿಸ್ಟಮ್ ಆಗ್ತದೆ ಕೆಲವು ಸಂದರ್ಭದಲ್ಲಿ. ನಮ್ಮ ಭಾರತದ ಒಂದು ರಾಜ್ಯ ಇದನ್ನು ಏನಂತ ಹೇಳಿದ್ರೆ ಸಿಸ್ಟಮ್ ಸಂಯುಕ್ತ ವ್ಯವಸ್ಥೆ ಅಂತೇಳಿ ಮಾತಾಡ್ತೇವಲ್ಲ, ಅದು ಯುನಿಟರಿ ಸಿಸ್ಟಮ್ಗೆ ಹೋಗ್ಬಿಡ್ತದೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ಕೂಡ ಸ್ವಲ್ಪ ನೋಟ್ ಡೌನ್ ಮಾಡಿಕೊಡ್ರಿ. ತುರ್ತು ಪರಿಸ್ಥಿತಿ ಅಧಿಕಾರಿಗಳು ಇಲ್ಲಿ ನೋಡ್ರಿ, ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಇದು ಕೂಡ ಎಮರ್ಜೆನ್ಸಿ ಸಿಚುವೇಶನ್ ಅಂತೇಳಿ ಬಂತಂತ ತಿಳ್ಕೊಡ್ರಿ. ನಮ್ಮಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಅಲ್ಲೇನಾಗುತ್ತೆ ರೀ, ಕೇಂದ್ರ ಡಾಮಿನೆಂಟ್ ಆಗುತ್ತಲ್ರಿ, ರಾಜ್ಯಕ್ಕೆ ಏನಿರ್ತದೆ ರೀ, ಏನು ಪವರ್ ಇರೋದಿಲ್ಲ ರಾಜ್ಯಕ್ಕೆ. ಓಕೆ, ಇಲ್ಲಿ ಆರ್ಟಿಕಲ್ 352 ಪ್ರಕಾರ ಇಲ್ಲಿ ಏನು ಮಾಡ್ಬೋದು, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. 20 ಮತ್ತು 21ನೇ ವಿಧಿಗಳು ಏನದಾವಲ್ಲ ಇವು ರದ್ದಾಗೋದಿಲ್ಲ, ನೆನ್ಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರಶ್ನೆ ಕೇಳಬಹುದು, ಯಾಕಂತ ಹೇಳಿದ್ರೆ ಎಕ್ಸೆಪ್ಷನ್ ಪಾರ್ಟ್ ಇದು. 20 ಮತ್ತು 21ನೇ ವಿಧಿಗಳು ರದ್ದಾಗೋದಿಲ್ಲ. ಆದರೆ ತುರ್ತು ಪರಿಸ್ಥಿತಿ ಅಂತೇಳಿ ಬಂದಾಗ ಇಲ್ಲಿ ರಾಷ್ಟ್ರಪತಿಗಳು ಏನಾದರೂ ಹೇರಿದ್ರು ಅಂತೇಳಿದ್ರೆ ಏನಾಗುತ್ತಾ, ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕಳಿಸ್ಕೊಂಡ್ಬಿಡ್ತವೆ ರಾಜ್ಯಗಳು. ಓಕೆ, ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯಪಾಲರ ನೇಮಕಾತಿ. ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಇಲ್ಲಿ ಹೆಂಗದ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಕೂಡ ನಮ್ಮ ದೇಶದಲ್ಲಿ ಹೆಂಗದ ರೀ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಧಾರದ ಮೇಲೆ ಆಗ್ತದೆ, ಕೇಂದ್ರ ಸರ್ಕಾರದ ಆಧಾರದ ಮೇಲೆ ಆಗ್ತದೆ. ಕೇಂದ್ರ ಸರ್ಕಾರದ ಮೇಲೆ ಹೆಂಗೆ ಆಧಾರದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ಎಲೆಕ್ಷನ್ಸ್ನಲ್ಲಿ ಇವ್ರ ಸಿಂಹ ಪಾಲ ಇರ್ತದೆ. ಓಕೆ, ಹೀಗಿದ್ದಾಗ ಇಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಗವರ್ನರನ್ನು ಆಯ್ಕೆ ಮಾಡ್ತಾನೆ. ಗವರ್ನರನ್ನು ಆಯ್ಕೆ ಮಾಡಿದಾಗ ಇಲ್ಲಿ ಪ್ರೆಸಿಡೆಂಟ್ ಗವರ್ನರ್ಗಳು ಏನಾಗ್ಬೋದು ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಯಾವ ಒಂದು ಸರ್ಕಾರದ ಒಂದು ಪಕ್ಷದ ಒಂದು ಆಡಳಿತ ಇರ್ತದಲ್ಲ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಪೋಸಿಟ್ ಪಾರ್ಟಿಯವ್ರು ಅಪೋಸಿಟ್ ಪಕ್ಷ ಯಾವ್ದಿರುತ್ತಲ್ಲ ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಒಂದು ಆಳ್ವಿಕೆಯನ್ನು ಹೇರ್ತಾರೆ, ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಈ ಗವರ್ನರ್ ಏನು ಮಾಡ್ಬೋದು, ಒಂದು ರಾಜ್ಯಗಳ ಒಂದು ಜವಾಬ್ದಾರಿಯನ್ನು ವಹಿಸ್ಕೋಬೋದು, 2 ರಾಜ್ಯಗಳ ಜವಾಬ್ದಾರಿಯನ್ನು ಕೂಡ ಈ ಗವರ್ನರ್ ವಹಿಸ್ಕೋಬೋದು. ಈ ರೀತಿ ಸಿಸ್ಟಮನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಏನಾಗುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಾಗ ಡಿಸ್ಟ್ರಕ್ಟೇಬಲ್ ಯೂನಿಯನ್ ಆ್ಯಂಡ್ ಡಿಸ್ಟ್ರಕ್ಟೇಬಲ್ ಸ್ಟೇಟ್ ಅಂತೇಳಿ ಹೇಳಿದ್ರಲ್ಲ, ಅದು ಕೂಡ ಇಲ್ಲಿ ಸಮಂಜಸ ಆಗ್ತದೆ. ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪವರನ್ನು ಯೂನಿಟರಿ ಸಿಸ್ಟಮ್ನಲ್ಲಿ ಏನಾಗುತ್ತೆ ಕೇಂದ್ರ ಸರ್ಕಾರನೇ ಪಡ್ಕೋತದೆ. ಇಲ್ಲೇನಾಗುತ್ತೆ ರಾಜ್ಯಪಾಲರ ನೇಮಕಾತಿ ಮಾಡೋದ್ರ ಮೂಲಕವಾಗಿ ರಾಜ್ಯಪಾಲರು ಇಲ್ಲಿ ಆಡಳಿತ ವ್ಯವಸ್ಥೆ ಬಗ್ಗೆ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದ್ಗಡೆ ಹಲವಾರು ನಮ್ಮ ಕರ್ನಾಟಕದ ಒಂದು ರಾಜಕೀಯ ವ್ಯವಸ್ಥೆ ನೋಡಿದಾಗ ಇಲ್ಲಿಯೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದನ್ನು ನೋಡ್ಬೋದು. ನೀವು ರಾಜ್ಯಪಾಲರ ವರ್ತನೆ ವಿರುದ್ಧ ಮಾಡಿದ್ದನ್ನು ನೋಡ್ಬೋದು. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫೆಡ್ರಲ್ ಸಿಸ್ಟಮ್. ಇಲ್ಲಿ ಫೆಡ್ರಲ್ ಸಿಸ್ಟಮ್ ಬಗ್ಗೆ ನೀವು ಮಾತಾಡ್ಬೇಕು ನಾನು. ಇಲ್ಲಿ ಫೆಡ್ರಲ್ ಸಿಸ್ಟಮ್ ಅಂತಕ್ಕಂಥದ್ದನ್ನ ಇದ್ರ ಮೀನಿಂಗ್ ಹೇಳ್ಬಿಡ್ತೆ ಅಂತ ತಿಳ್ಕೊಂಬಿಡ್ರಿ. ಇಲ್ಲಿ ಫೆಡ್ರಲ್ ಸಿಸ್ಟಮ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಫೆಡ್ರಲ್ ಸಿಸ್ಟಮ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆ ಆಗಿರ್ತದೆ, ಪವರ್ ಅಂತಕ್ಕಂಥದ್ದು ಹಂಚಿಕೆ ಆಗಿರ್ತದೆ. ಎಲ್ಲ ಕಡೆ ಹಂಚಿಕೆ ಆಗಿರ್ತದೆ, ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲೇನಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟು, ಇಲ್ಲೇನಂತೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ಎರಡರ ನಡುವೆ ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆ ಆಗಿರ್ತದೆ. ಎಲ್ಲಿ? ಈ ಫೆಡ್ರಲ್ನಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಕುಟುಂಬದ ತಗೊಂಡ್ರಿ, ಇಲ್ಲೊಂದು ಕುಟುಂಬದ ಅಂತ ತಿಳ್ಕೊಡ್ರಿ, ಹೌದಾ? ಈ ಕುಟುಂಬದಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ತಂದೆ, ಓಕೆ, ತಂದೆಗೆ ಏನಂತ ಹೇಳಿದ್ರೆ 4 ಮಕ್ಕಳು ಅದಾವ ಅಂತ ತಿಳ್ಕೊಡ್ರಿ, 4 ಮಕ್ಕಳು, ಓಕೆ, 4 ಮಕ್ಕಳು ಅದಾವ ಅಂತ ತಿಳ್ಕೊಡ್ರಿ. ಇವತ್ತಿನ ಒಂದು ಸಿಸ್ಟಮ್, ಕುಟುಂಬ ಸಿಸ್ಟಮ್ ಏನಾಗಿದೆ ಅಂತ ಹೇಳಿದ್ರೆ ಇವ್ರು 4 ಮಕ್ಕಳು ಇದ್ರು ಸಹಿತ ಒಂದ ಮನೆ ಆಗಿರೋದಿಲ್ಲ. ಇವರು ಪುಣ್ಯಾತ್ಮರು ಇವ್ರೇನು ಮಾಡ್ತಾರೆ, ಮದುವೆ ಆಗ್ಬೇಕು, ಇವ್ ಬೇರೆ ಆಗ್ತಾನೆ. ಓಕೆ, ಇಲ್ಲೇನಾಗ್ಬಿಡ್ತದೆ, ತಂದೆಯ ಮಾತನ್ನು ಕೇಳೋದಿಲ್ಲ ಇವರು. ಆ ತಂದೆ ತಾಯಿ ಎಷ್ಟೋ ಸಲ ವೃದ್ಧಾಶ್ರಮ ಕೂಡ ಸೇರಿಸಿರ್ತಾರೆ, ಅಂಥ ಪುಣ್ಯಾತ್ಮರು ನಮ್ಮಲ್ಲಿ ಅದಾರ. ಹೀಗಿದ್ದಾಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇವು ಏನು ಮಾಡ್ತಾನೆ ಅಂತೇಳಿ ಒಬ್ಬ ಮಗ ಇವು ತನಗೆ ಬೇಕಾಗಿ ತಾನು ಕೆಲಸ ಮಾಡ್ತಾನೆ, ಇನ್ನೊಬ್ಬ ತನಗೆ ಬೇಕಾಗಿ ತನಗೆ ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಾಡ್ಕೋತಾನೆ, ಒಂದೊಂದು ಸಪ್ರೇಟ್ ಮನಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೀಗಿದ್ದಾಗ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು, ಪವರ್ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಹಂಚಿಕೆ ಆಗಿದೆ ಅಲ್ರಿ. ತಂದೆ ಏನು ಮಾಡ್ತಾನೆ, ಮಕ್ಕಳಿಗೆ ಜವಾಬ್ದಾರಿ ವಹಿಸ್ಕೊಟ್ಟ ನಂತರ ಅವ್ರೇನು ಮಾಡ್ಬಿಡ್ತಾರೆ, ತಮ್ಮ ಕೆಲಸ ಮಾಡ್ಕೊತ ಹೋಗ್ಬಿಡ್ತಾರೆ. ಅದೇ ರೀತಿಯಾಗಿ ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಕೂಡ ಹಂಗೆ ಇಲ್ಲಿ ಪವರ್ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ಹಂಚಿಕೆ ಆಗಿದೆ, ಒಬ್ಬರ ಕಡೆನೇ ಇಲ್ಲ, ಒಬ್ಬ ಹಿಡ್ಕೊಂಡು ಕೂತಿಲ್ಲ ಪವರನ್ನು, ಯೂನಿಟರಿ ಸಿಸ್ಟಮ್ನಲ್ಲಿ ಹಿಡ್ಕೊಂಡು ಕುಂತಂಗೆ. ಓಕೆ,
ಆದರೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆ ಆಗಿದೆ, ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ನಾವು ಅಧಿಕಾರವನ್ನು ಹಂಚಿಕೆ ಮಾಡಲಾಗಿದೆ. ಅದಕ್ಕೆ ನಾವೇನಂತೇವಿ ಸಂಯುಕ್ತ ವ್ಯವಸ್ಥೆ ಅಂತೇಳಿ ಹೇಳ್ತೀವಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ಕೆನಡಾ, ಆಸ್ಟ್ರೇಲಿಯಾ ಏನಂತ ಹೇಳಿದ್ರೆ ಫೆಡ್ರಲ್ ಸಿಸ್ಟಮ್ಗೆ ಬೆಸ್ಟ್ ಎಕ್ಸಾಂಪಲ್. ಹಾಗಾದರೆ ಇಲ್ಲಿ ನೋಡ್ರಿ, ಇವತ್ತಿನ ಒಂದು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಯಾಕಂದರೆ ಇದ್ರ ಬಗ್ಗೆ ಮೇಲ್ಸ್ನಲ್ಲಿ ನಿಮ್ಗೆ ಕೇಳ್ತಾರೆ, ಏನಪ್ಪ ಸರ್ ಹಂಗೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರ ಹಿಂದ್ಗಡೆ ನಾವೆಲ್ಲ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಸ್ಟೂಡೆಂಟ್ಸಿಗೆ ಅರ್ಥ ಆಗುವಂಗೆ ಹೇಳ್ಬೇಕಂತೇಳಿ ಪ್ರಯತ್ನ ಪಟ್ಟು ಹೇಳ್ತಾ ಇದ್ದೀವಿ. ಓಕೆ, ಈ ರೀತಿ ಉದಾಹರಣೆ ಕೊಟ್ಟಿದ್ದಕ್ಕೂ ಕೂಡ ನೀವು ಅದನ್ನು ಆ ಉದಾಹರಣೆ ಹಿಂದ್ಗಡೆ ಆ ಒಂದು ಕಾನ್ಸೆಪ್ಟಿಗೆ ಒಂದು ಮೀನಿಂಗ್ ಇರ್ತದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಡ್ರಿ. ಓಕೆ, ಪ್ರತಿಯೊಂದು ಉದಾಹರಣೆ ಹಿಂದ್ಗಡೆ ಒಂದು ಕಾನ್ಸೆಪ್ಟಿಗೆ ಮೀನಿಂಗ್ ಇರ್ತದೆ. ಹೀಗಾಗಿ ನೀವು ಸಕ್ಸಸ್ ಆಗ್ರಿ ಅಂತೇಳಿ ನಾನು ಹೇಳ್ತೇನೆ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಿಮಗೆ ಈಗಾಗಲೇ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಏನದ ಅಲ್ರಿ, ಸ್ಪರ್ಧಾ ಯೂತ್ ಅಂತೇಳಿ ಕ್ಯಾಪಿಟಲ್ ಲೆಟರ್ಸ್ನ್ಯಾಗ ಬರ್ರಿ. ಓಕೆ, ಸ್ಪರ್ಧಾ ಯೂತ್ ಅಂತೇಳಿ ಏನು ಸ್ಪೇಸ್ ಅದು ಏನು ಕೊಡಬೇಡ್ರಿ. ಓಕೆ, ಇಲ್ಲಿ ಕೂಡ ಮೊಬೈಲ್ ನಂಬರ್ ಕೂಡ ನಿಮ್ಗೆ ಬರ್ದಿರ್ತೇನೆ ನಾನು. ಮೊಬೈಲ್ ನಂಬರ್ ಸಿಕ್ಕೈತೆ ಅಂತೇಳಿ ಸುಮ್ಮನೆ ಹುಚ್ಚುದ್ರ ಥರ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಏನಾದ್ರು ನಿಮಗೆ ಅದು ವಿಷಯದ ಬಗ್ಗೆ ನಾಲೆಜ್ ಇಲ್ಲ, ಹೊಸ ವಿಷಯಗಳನ್ನ ತಿಳ್ಕೊಬೇಕಾಗಿತ್ತು, ನಿಮ್ಗೊಂದು ಐಡಿಯಾ ಬೇಕಂತ ಹೇಳಿದ್ರೆ ನೀವು ಸಂಪರ್ಕ ಮಾಡ್ಬೋದು. ಅದ್ರ ಬಗ್ಗೆ ನಾವು ನಾಲೆಜ್ ಕೊಡ್ತೇವೆ, ಇಲ್ಲ ಅನ್ನೋದಿಲ್ಲ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೆಲಿಗ್ರಾಮನ್ನು. ಇದರಲ್ಲಿ ಏನಂತ ಹೇಳಿದ್ರೆ, ಒಬ್ರು ಯಾರೋ ಮೆಸೇಜ್ ಮಾಡಿದ್ರು ನಮಗೆ, ಸರ್ ನೋಡ್ರಿ ನೀವೇನಂತ ಹೇಳಿದ್ರೆ ಬರೀ ಹಾಕೋದಿಲ್ರಿ, ನಿಮ್ದು ಟೆಲಿಗ್ರಾಮ್ ಚಾನಲ್ ಯೂಸ್ ಆಗತ್ತಿಲ್ರಿ ಅಂತೇಳಿ ಕೇಳ್ತಾರೆ. ಒಂದು ಅರ್ಥ ಮಾಡ್ಕೊಡ್ರಿ, ಇದಕ್ಕೆ ಇವತ್ತಿನ ಪತ್ರಿಕೆ ಒಳಗಡೆ ಏನು ಬಂದದ, ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಏನು ಅನಾಲಿಸಿಸ್ ಅದ, ಆ ವಿಚಾರಗಳನ್ನು ಅಷ್ಟೇ ಇದರಲ್ಲಿ ಯೂಸ್ ತಗೊಳ್ಳೋಣ ನಾವು. ಎಲ್ಲ ಹಂಗೆ ಟೆಲಿಗ್ರಾಮ್ದಾಗ ಹಾಕಿದ್ದ ನೀವು 24 ತಾಸು ಕುತ್ಕೊಂಡು ಟೆಲಿಗ್ರಾಮ್ದಾಗ ಅದನ್ನ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಓದೋದು ಯಾವಾಗ? ನೀವು ಬೇರೆ ಸಬ್ಜೆಕ್ಟ್ 6-7 ಸಬ್ಜೆಕ್ಟ್ ಓದ್ಬೇಕು ನೀವು. ಅದನ್ನ ಅರ್ಥ ಮಾಡ್ಕೊಡ್ರಿ. ಒಂದು ಹಾಫ್ ಆನ್ ಅವರ್, ಅರ್ಧ ಗಂಟೆ ಒಳಗಡೆ ನೀವು ಟೆಲಿಗ್ರಾಮ್ ನೋಡ್ಕೊಂಡು ಕರೆಂಟ್ ಅಫೇರ್ಸ್ ಏನದ ಇವತ್ತು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಏನಾದ್ರು ಕ್ವಶನ್ಸ್ ಹಾಕಿದಾರ ಅದನ್ನ ನೋಡ್ಕೊಡ್ರಿ. ಅದನ್ನ ನೋಡ್ಕೊಂಡು ಸ್ಟಾಪ್ ಮಾಡಿಬಿಡ್ರಿ. ಎಲ್ಲ ಕರೆಂಟ್ ಅಫೇರ್ಸ್ ಓದ್ಕೊಂತ ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇಷ್ಟು ಹೇಳ್ತಾ ಈ ಒಂದು ನಮ್ಮ ತರಗತಿಯನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ.